कृष्णा प्रभु जी। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे 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 राम 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 हरे हरे। ओके। ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 2 ಶ್ಲೋಕ 19. ತದಾ ರಜಸ್ತಮೋ ಭಾವಾಃ ಕಾಮಲೋಭಾದಯಶ್ಚ ಯೇ ಚೇತಯೇತೈರನಾವಿದ್ಧಂ ಸ್ಥಿತಂ ಸತ್ವೇ ಪ್ರಸೀದತಿ. ಇವಾಗ ಹಿಂದಿನ ಶ್ಲೋಕದಿಂದ ಮುಂದುವರಿಸ್ತಾ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ನಾನು ವಿವರಿಸಿದೆ. ಭಕ್ತಿ ಆದೌ ಶ್ರದ್ಧೆಯಿಂದ ಪ್ರಾರಂಭವಾಗುತ್ತೆ. ತಥಾ ಸಾಧು ಸಂಘ, ಭಕ್ತರ ಸಂಘ, ಆಮೇಲೆ ಭಜನ ಕ್ರಿಯೆ, ಶ್ರವಣ ಕೀರ್ತನ ಶುರು ಆಗುತ್ತೆ. ಹರೇ ಕೃಷ್ಣ ಮಹಾಮಂತ್ರದ ಜಪ, ಭಗವದ್ಗೀತಾ ಭಾಗವತ ಶ್ರವಣ ಅಧ್ಯಯನ, ಶುದ್ಧ ಭಕ್ತರ ಸಂಘ, ಶುದ್ಧ ಭಕ್ತರ ಸೇವೆ. ಇದಾದ್ಮೇಲೆ ಅನರ್ಥಗಳ ನಿವೃತ್ತಿ ಆಗುತ್ತೆ. ಅನರ್ಥಗಳು ಹೋಗುತ್ತೆ. ಅನರ್ಥಗಳು ಅಂದ್ರೆ ಯಾವುದು ಬೇಡವೋ ಅವು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಆಮೇಲೆ ನಾವು ನಿಷ್ಠ ಅನ್ನೋ ಒಂದು ಹಂತಕ್ಕೆ ಬರ್ತೀವಿ. ಈ ನಿಷ್ಠ ಅನ್ನೋ ಹಂತವನ್ನ ಅದಕ್ಕೆ ಬೇರೆ ಇನ್ನೊಂದು ಪದ ಅಂದ್ರೆ ಮುಕ್ತಿ. ಇವಾಗ ಈ ಹಂತದಲ್ಲಿ ಏನಾಗುತ್ತೆ ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ. ತದಾ ರಜಸ್ತಮೋ ಭಾವಾಹ ಕಾಮಲೋಭಾದಯಶ್ಚಯೇ. ಆ ಆ ಆ ನಿಷ್ಠ, ಆ ಪ್ರೇಮ ಭಕ್ತಿ ಸೇವೆ, ಆ ನಿಷ್ಠೆ ಹಂತಕ್ಕೆ ನಾವು ಬಂದ ತಕ್ಷಣ ರಜೋಗುಣ ತಮೋಗುಣ, ರಜೋಗುಣ ಮತ್ತೆ ತಮೋಗುಣದ ಪ್ರಭಾವ ಅಂದ್ರೆ ಕಾಮ, ಲೋಭ ಕಾಮಲೋಭ ನಮ್ಮ ಹೃದಯದಿಂದ ಕಣ್ಮರೆಯಾಗುತ್ತೆ. ಹಾಗಾಗಿ ನಿತ್ಯಂ ಭಾಗವತ ಸೇವೆ ಮಾಡಿದ್ರೆ ಏನಾಗುತ್ತೆ, ನಮ್ಮ ಹೃದಯದಲ್ಲಿರೋ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವೆಲ್ಲ ಕಿತ್ಕೊಂಡು ಹೋಗುತ್ತೆ. ಅಂದ್ರೆ ನಾವು ರಜೋಗುಣ ಮತ್ತೆ ತಮೋಗುಣದ ಪ್ರಭಾವದಿಂದ ಹೊರಗಡೆ ಬರ್ತೀವಿ, ಸತ್ವಗುಣದಲ್ಲಿ ಸ್ಥಿತರಾಗ್ತೀವಿ. ಸತ್ವಗುಣದಲ್ಲಿ ಸ್ಥಿತರಾಗಿದ್ದು ಸ್ಥಿತಂ ಸತ್ವೇ ಪ್ರಸೀದತಿ. ತತ್ವಗುಣದಲ್ಲಿ ಸ್ಥಿತರಾಗಿದ್ದು ಭಕ್ತರು ಪ್ರಸನ್ನತೆಯನ್ನ, ಸಂತೋಷವನ್ನ, ಸಂಪೂರ್ಣವಾದ ಸಂತೋಷವನ್ನ ಅನುಭವಿಸ್ತಾರೆ. ಹಾಗಾಗಿ ಸಂತೋಷಕ್ಕೆ ಇದೊಂದೇ ಮಾರ್ಗ. ನಾವು ಯೋಚನೆ ಮಾಡ್ತೀವಿ, ಸಂತೋಷ ಪಡ್ಕೊಳ್ಳೋಕೆ ಬೇರೆ ಬೇರೆ ಮಾರ್ಗವನ್ನು ಹುಡುಕ್ತೀವಿ. ಹೆಚ್ಚು ಕಡಿಮೆ ಎಲ್ಲ ಭೌತಿಕ ವಿಧಾನಗಳು. ಭೌತಿಕ ಮಾರ್ಗಗಳಿಂದ ನಮಗೆ ನಿಜವಾದ ಸಂತೋಷ ಸಿಗಲ್ಲ, ಯಾಕಂದ್ರೆ ಅದು ತಾತ್ಕಾಲಿಕವಾದ ಸಂತೋಷ ಮಾತ್ರ ನಮ್ಗೆ ಸಿಗಕ್ ಸಾಧ್ಯ. ನಿಜವಾದ ಸಂತೋಷ ಸಿಗಲ್ಲ. ಆ ನಿಜವಾದ ಸಂತೋಷಕ್ಕೆ ಒಂದು ಮಾರ್ಗ ಅಂದ್ರೆ ಸತ್ವಗುಣಕ್ಕೆ ಬರೋದು. ಮೊದಲು ಸತ್ವಗುಣಕ್ಕೆ ಬಂದ್ರೆ ಆ ಸಂತೋಷವನ್ನು ಅನುಭವಿಸ್ತೀವಿ. ಈ ಸಂತೋಷ ಭೌತಿಕವಾದ ವಸ್ತುಗಳಿಂದ ಇರೋದಿಲ್ಲ. ಅಂದ್ರೆ ಇದು ಕೂಡ ಭೌತಿಕವೇ, ಯಾಕಂದ್ರೆ ಇದು ಜ್ಞಾನದ ಆಧಾರದ ಮೇಲೆ ಸಂತೋಷವನ್ನ ವ್ಯಕ್ತಿ ಕಾಣ್ತಾನೆ. ಆದ್ರೆ ಈ ಹಂತದಿಂದ ಮುಂದಿನ ಹಂತ ಅಂದ್ರೆ ಶುದ್ಧ ಸತ್ವ ಅಂತ, ಶುದ್ಧ ಸತ್ವ ಅಥವಾ ಭಕ್ತಿಯ ಹಂತಕ್ಕೆ ಬಂದಾಗ ವ್ಯಕ್ತಿ ನಿಜವಾದ ಸಂತೋಷವನ್ನು ಅನುಭವಿಸ್ತಾನೆ. ಬೇರೆ ಮಾರ್ಗ ಇಲ್ಲ, ಈ ಸಂತೋಷವನ್ನು ಅನುಭವಿಸಕ್ಕೆ ಬೇರೆ ಮಾರ್ಗ ಇಲ್ಲ. ಸಂತೋಷವನ್ನು ಅನುಭವಿಸಕ್ಕೆ ಇರೋದು ಒಂದೇ ಮಾರ್ಗ, ಭಕ್ತಿ ಸೇವೆ. ಆ ಭಕ್ತಿ ಸೇವೆಯನ್ನ ಮಾಡಿದಾಗ ನಾವು ನಿಷ್ಠೆ ಹಂತಕ್ಕೆ ಬರ್ತೀವಿ. ನಿಷ್ಠ ಆದ್ಮೇಲೆ ನಿಷ್ಠಕ್ಕೆ ಬಂದಾಗ, ನಿಷ್ಠೆ ಅಂದ್ರೆ ಅದು ಬ್ರಹ್ಮಭೂತ ಹಂತ, ಬ್ರಹ್ಮಭೂತ ಪ್ರಸನ್ನಾತ್ಮ.
ಆಗ ಜೀವಿ ಪ್ರಸನ್ನಾತ್ಮನಾಗ್ತಾನೆ. ಅಂದ್ರೆ ಭೌತಿಕ ವಿಷಯಗಳಿಂದ ಅವನು ಬಾಧಿತನಾಗೋದಿಲ್ಲ. ಪ್ರಸನ್ನಾತ್ಮ. ಅವಾಗ ಅವನು ನ ಶೋಚತಿ ನ ಕಾಂಕ್ಷತಿ. ಶೋಚತಿ ಅಂದ್ರೆ ಅಯ್ಯೋ ಹಿಂಗಾಯ್ತಲ್ಲಪ್ಪ, ಆ, ದುಃಖ ಪಡೋದು. ನ ಕಾಂಕ್ಷತಿ, ಯಾವುದರ ಅಪೇಕ್ಷೆಯನ್ನು ಇಟ್ಕೊಳ್ಳಲ್ಲ ಅವನು. ಇದ್ ಬೇಕು ಅದ್ ಬೇಕು ಅಂತ ಯಾವ ಅಪೇಕ್ಷೆಯನ್ನು ಇಟ್ಕೊಳ್ಳಲ್ಲ. ಸಮ ಸರ್ವೇಷು ಭೂತೇಶು, ಎಲ್ಲಾ ಜೀವಿಗಳನ್ನು ಸಮನಾಗಿ ಕಾಣ್ತಾನೆ. ಆಗ ಮದ್ಭಕ್ತಿಂ ಲಭತೆ ಪರಾಮ್ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಅಂದ್ರೆ ನನ್ನ ಶುದ್ಧ ಭಕ್ತಿ ಸೇವೆ ಅವನಿಗೆ ಲಭ್ಯವಾಗತ್ತೆ. ಶುದ್ಧ ಭಕ್ತಿ ಸೇವೆ ಲಭ್ಯವಾಗಬೇಕು ಅಂದ್ರೆ ನಾವು ಆ ಈ ನಿಷ್ಠೆ ಹಂತಕ್ಕೆ ಬಂದಿರಬೇಕು. ಅಂದ್ರೆ ಮುಕ್ತಿಯ ಹಂತಕ್ಕೆ ಬಂದಿದ್ದಾಗ ನಮಗೆ ಆ ಶುದ್ಧ ಭಕ್ತಿ ಸೇವೆ ಲಭ್ಯವಾಗುತ್ತೆ. ಇವಾಗ ಮುಕ್ತಿಯ ಹಂತಕ್ಕೆ ಅಂದ್ರೆ ನಮಗೆ ಅನ್ಸ್ಬೋದು, ಅಯ್ಯೋ ಅಯ್ಯೋ ಇದೇನಿದು, ಮುಕ್ತಿ ಅಂದ್ರೆ ಬಹಳ ಕಠಿಣವಾದದ್ದು. ದೊಡ್ಡ ದೊಡ್ಡ ಸನ್ಯಾಸಿಗಳು ಅವರು ಮುಕ್ತಿಯನ್ನು ಪಡೆಯಕ್ಕೆ ಕಷ್ಟಪಡ್ತಾರೆ. ಪಡಿತಾರೋ ಇಲ್ವೋ ಗೊತ್ತಿಲ್ಲ. ನಮ್ ಕತೆ ಏನು? ನಮ್ ಕತೆ ಅವ್ರಿಗಿಂತ ಬಹಳ ಸುಲಭ. ಯಾಕಂದ್ರೆ ನಾವು ಎಲ್ಲಕ್ಕಿಂತ ಪ್ರಬಲವಾದ ಪ್ರಕ್ರಿಯೆಯನ್ನ ಅನುಸರಿಸ್ತಾ ಇದೀವಿ, ಅದು ಭಕ್ತಿಯ ಪ್ರಕ್ರಿಯೆ. ಈ ಭಕ್ತಿಯ ಪ್ರಕ್ರಿಯೆಯಲ್ಲಿ ಈ ಮುಕ್ತಿ ಅನ್ನೋದು ಸೈಡ್ ಎಫೆಕ್ಟ್. ಸೈಡ್ ಎಫೆಕ್ಟ್ ಅಂದ್ರೆ ಇವಾಗ ಯಾವುದೋ ಒಂದು ಆರೋಗ್ಯದ ಸಮಸ್ಯೆಗೆ ನೀವು ಏನೋ ಒಂದು ಮೆಡಿಸಿನ್ ತಗೋತಾ ಇರ್ತೀರಾ, ಆ ಔಷಧಿಯ ಪ್ರಭಾವ ಬಿಟ್ಟು ಬೇಡದೇ ಇರೋದು ಸೈಡಲ್ಲಿ ಆಗುವಂತಹ ಪರಿಣಾಮಗಳನ್ನ ಸೈಡ್ ಎಫೆಕ್ಟ್ ಅಂತಾರೆ. ಹಾಗಾಗಿ ಭಕ್ತಿಯ ನಿಜವಾದ ಎಫೆಕ್ಟ್ ಕೃಷ್ಣನ ಪ್ರತಿ ಒಂದು ಪ್ರೀತಿಯ ಸಂಬಂಧ. ಆದರೆ ಅದರ ಸೈಡ್ ಎಫೆಕ್ಟ್ ಅಂದ್ರೆ ಒಂದು ಆ, ಉಪ ಉತ್ಪನ್ನ ಮುಕ್ತಿ. ಅಂದ್ರೆ ಭಕ್ತ ಅಷ್ಟು ಸುಲಭವಾಗಿ ಮುಕ್ತಿಯನ್ನ ಪಡ್ಕೊಂಡ್ಬಿಡ್ಬೋದು. ಏನು ಸಮಸ್ಯೆನೇ ಇಲ್ಲ, ಏನು ತೊಂದರೆನೇ ಇಲ್ಲ. ಸೊ ಮುಕ್ತಿ ದೊಡ್ಡ ವಿಷಯ ಅಲ್ಲ. ಯಾರಾದ್ರೂ ಕೇಳಿದ್ರೆ ನಿಮ್ಮ ಜೀವನದ ಗುರಿ ಏನು ಅಂದ್ರೆ ಮುಕ್ತಿ ಅಂತ ಹೇಳ್ಬೇಡಿ, ಶುದ್ಧ ಭಕ್ತಿ ಅಂತ ಹೇಳಿ, ಪ್ರೇಮಮಯ ಭಕ್ತಿ ಅಂತ ಹೇಳಿ. ಕೃಷ್ಣನ ಪ್ರತಿ ಶುದ್ಧ ಭಕ್ತಿ, ಪ್ರೇಮ ಭಕ್ತಿ, ಇದು ಜೀವನದ ಗುರಿ. ಆ ಈ ಮುಕ್ತಿ ನಮಗೆ ಬಹಳ ಸುಲಭವಾಗಿ ಸಿಕ್ಬಿಡುತ್ತೆ. ಆ ಮುಕ್ತಿಯಿಂದ ಲಭ್ಯವಾಗೋ ಸಂತೋಷನೂ ಸುಲಭವಾಗಿ ಸಿಕ್ಬಿಡುತ್ತೆ. ಆದ್ರೆ ನಮಗೆ ನಿಜವಾಗ್ಲೂ ಬೇಕಾಗಿರೋದು ಭಕ್ತಿಯಿಂದ ಸಿಗೋ ಸಂತೋಷ. ಅದಕ್ಕೆ ಪರಮಾನಂದ ಅಂತ ಕರೀತಾರೆ. ಪರಮಾನಂದ. ನಿತ್ಯಂ ಭಾಗವತ ಸೇವೆ ಮಾಡೋದ್ರಿಂದ ಬಹಳ ಬೇಗ ನಾವು ಈ ಮುಕ್ತಿಯನ್ನ ಪಡ್ಕೊಂಡ್ಬಿಡ್ತೀವಿ. ಮುಕ್ತಿಯಿಂದ ಮುಂದೆ ಹೋಗಿ ಶುದ್ಧ ಭಕ್ತಿಯನ್ನ ಪಡ್ಕೊಂಡ್ಬಿಡ್ತೀವಿ. ಹ್ಮ್ ಸೊ ಇದು ಇಲ್ಲಿಯ ವಿಷಯ. ಇವಾಗ ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ, ಆ ಜೀವಿ ತನ್ನ ಸ್ವರೂಪ ಸ್ಥಿತಿಯಲ್ಲಿ ಅಲೌಕಿಕ ಸಂತೋಷದಲ್ಲಿ ಸಂಪೂರ್ಣವಾಗಿ ಸಂತೃಪ್ತನಾಗಿರ್ತಾನೆ. ಅಲೌಕಿಕ ಸ್ವರೂಪ ಸ್ಥಿತಿ ಅಂದ್ರೆ ಅವನ ಮೂಲ ಸ್ಥಿತಿ. ಜೀವಿಯ ಮೂಲ ಸ್ಥಿತಿ ಏನು? ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯದಾಸ್. ಜೀವಿಯ ಮೂಲ ಸ್ಥಿತಿ, ಮೂಲ ಸ್ಥಾನ ಅಂದ್ರೆ ಅವನು ಕೃಷ್ಣನ ಸೇವಕ. ಇದು ಅವನ ಮೂಲ ಸ್ಥಾನ ಅಥವಾ ಸ್ವರೂಪ ಸ್ಥಿತಿ. ಈ ಸ್ವರೂಪ ಸ್ಥಿತಿಯಲ್ಲಿ ಅವನು ನೆಲೆಗೊಂಡಾಗ ಆಧ್ಯಾತ್ಮಿಕ ಆನಂದದಲ್ಲಿ ಅವನು ಸಂಪೂರ್ಣವಾಗಿ ತೃಪ್ತನಾಗ್ತಾನೆ. ಇದನ್ನ ಬ್ರಹ್ಮಾನಂದ, ಬ್ರಹ್ಮಭೂತ ಹ್ಮ್ ಅಂತ ಕರೀತಾರೆ. ಹ್ಮ್ ಇದು ಯಾವನೊಬ್ಬ ಆ ಸುಮ್ಮನೆ ಕೂತಿರುವಂತ ಮೂರ್ಖನ ಸಂತೋಷ ಅಲ್ಲ. ಇವಾಗ ಒಬ್ಬ ಮೂರ್ಖ ಸುಮ್ಮನೆ ಕೂತಿದ್ದಾನೆ, ಏನು ಕೆಲಸ ಮಾಡದೆ ತೃಪ್ತನಾಗಿರ್ತಾನೆ. ಏನೋ ನೋಡಿದ್ರೆ ಏನೋ ತಾನು ರಾಜ ಅನ್ನೋಂಗೆ ಅವನು ಕೂತಿರ್ತಾನೆ. ಆದ್ರೆ ಇದು ಅಂತಹ ತೃಪ್ತಿ ಅಲ್ಲ. ಅದು ತಮೋಗುಣದ ತೃಪ್ತಿ. ಆದ್ರೆ ಈ ಒಂದು ಆತ್ಮ ತೃಪ್ತನಾಗಿರುವಂತ ಈ ಆತ್ಮಾನಂದಿ ಅಂತ ಕರೀತಾರೆ. ಅದು ಅಲೌಕಿಕವಾದದ್ದು. ಭೌತಿಕ ಅಸ್ತಿತ್ವವನ್ನು ಮೀರಿರುವಂತ ಆನಂದದ ಸ್ಥಿತಿ ಇದು. ಹ್ಮ್ ಯಾವಾಗ ಒಬ್ಬ ವ್ಯಕ್ತಿ ಈ ನಿಷ್ಠಾ ಅನ್ನೋ ಹಂತಕ್ಕೆ ಬರ್ತಾನೋ ತಕ್ಷಣ ಅವನು ಇದನ್ನ ಅನುಭವಿಸ್ತಾನೆ. ಹ್ಮ್ ಅದಕ್ಕೆ ಪ್ರಭುಪಾದರು ಭಕ್ತಿ ಸೇವೆ ಅಂತ ಪದ ಉಪಯೋಗಿಸ್ತಾರೆ, ಭಕ್ತಿ ಅಂತ ಉಪಯೋಗಿಸಲ್ಲ. ಭಕ್ತಿ ಸೇವೆ ಅಂದ್ರೆ ಏನು ಕೆಲಸ ಕಾರ್ಯ ಇಲ್ಲದೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಆತ್ಮದ ಕಾರ್ಯಗಳನ್ನ ಮಾಡಬೇಕು. ದೇಹದ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀವಿ ನಾವು ಇಷ್ಟು ಹಲವಾರು ಜನ್ಮಗಳಿಂದ. ಈ ಒಂದು ಜನ್ಮದಲ್ಲಿ ನಾವು ಆತ್ಮದ ಕಾರ್ಯವನ್ನು ಮಾಡಬೇಕು, ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಅದಕ್ಕೆ ಭಕ್ತಿ ಸೇವೆ ಅಂತ ಕರೀತಾರೆ. ಈ ಆತ್ಮದ ಕಾರ್ಯ ಆದ್ರೆ ಈ ಜಡವನ್ನ ಸ್ಪರ್ಶ ಮಾಡಿದ ತಕ್ಷಣ ಆತ್ಮ ಅದು ಕಲುಷಿತವಾಗೋಗುತ್ತೆ, ಕಲಬೆರಕೆ ಆಗೋಗುತ್ತೆ, ಭೌತಿಕವಾಗೋಗುತ್ತೆ. ಮತ್ತೆ ಇದು ರೋಗಗ್ರಸ್ತ ಚಟುವಟಿಕೆಗಳು. ಅವುಗಳನ್ನು ನಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ,
ಈ ರೀತಿಯಲ್ಲಿ ನಾವು ಆ ರೋಗಗ್ರಸ್ತ ಚಟುವಟಿಕೆಗಳಲ್ಲಿ ತೊಡಗ್ತೀವಿ. ಇದು ಕಲುಷಿತ ಸ್ಥಿತಿ. ಆದರೆ ನಿಜವಾದ ಸ್ಥಿತಿ, ಮೂಲ ಸ್ಥಿತಿ ಅಂದ್ರೆ ಭಗವಂತನಿಗೆ ಭಕ್ತಿ ಸೇವೆಯನ್ನು ಮಾಡೋದು. ಹಾಗಾಗಿ ಕೆಲಸವಿಲ್ಲದೆ ಕೂತ್ಕೊಳ್ಳೋದಲ್ಲ ಭಕ್ತಿ ಸೇವೆ ಅಂದ್ರೆ, ಕೃಷ್ಣನಿಗೋಸ್ಕರ, ಕೃಷ್ಣನ ಸಂತೃಪ್ತಿಗಾಗಿ ಸೇವೆಯನ್ನು ಮಾಡೋದು. ಹ್ಮ್ ಹ್ಮ್ ಮತ್ತೆ ಆ ಸೇವೆಯಲ್ಲಿ ನಿಷ್ಠ ಅನ್ನೋ ಒಂದು ಹಂತಕ್ಕೆ ನಾವು ಬಂದ ತಕ್ಷಣ ಈ ರಜೋಗುಣ ತಮೋಗುಣದ ಪ್ರಭಾವ ಹೊರಟೋಗುತ್ತೆ. ಒಬ್ಬ ವ್ಯಕ್ತಿ ಸ್ಥಿತಂ ಸತ್ವೇ ಪ್ರಸೀದತಿ, ಸತ್ವಗುಣದಲ್ಲಿ ಸ್ಥಿತನಾಗಿದ್ದವನು ಪ್ರಸನ್ನತೆಯನ್ನು ಅನುಭವಿಸ್ತಾನೆ. ಆಮೇಲೆ ನಾನು ಹೇಳ್ದಂಗೆ ಅದನ್ನ ಬ್ರಹ್ಮಭೂತ ಅಂತ ಕರೀತಾರೆ. ಅದರಿಂದ ಮುಂದುವರೆದು ನಾವು ವಸುದೇವ ಸತ್ವ ಅಥವಾ ಶುದ್ಧ ಸತ್ವದ ಹಂತಕ್ಕೆ ಬರಬೇಕು. ಶುದ್ಧ ಸತ್ವ ಅಂದ್ರೆ ಇವಾಗ ಭೌತಿಕ ಜಗತ್ತಿನಲ್ಲಿ ಸತ್ವಗುಣ ಅಂದ್ರೂ ಅದಕ್ಕೆ ಸ್ವಲ್ಪ ತಮೋಗುಣ ರಜೋಗುಣದ ಪ್ರಭಾವ ಇದ್ದೇ ಇರುತ್ತೆ ಭೌತಿಕ ಜಗತ್ತಿನಲ್ಲಿರುವಾಗ. ಅದೇ ಶುದ್ಧ ಸತ್ವ ಅಂದ್ರೆ ಅದು ತಮೋಗುಣ ರಜೋಗುಣದ ಪ್ರಭಾವವಿಲ್ಲದೆ ಇರುವಂತಹ ಸ್ಥಿತಿ. ಈ ಶುದ್ಧ ಸತ್ವ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಕೃಷ್ಣನನ್ನ ಮುಖಾಮುಖಿ ನೋಡ್ಬೋದು. ಯಾಕೆ? ಅವನು ಭಗವಂತನೆಡೆಗೆ ಹೊಂದಿರುವಂತಹ ಪರಿಶುದ್ಧವಾದ ಅಕ್ಕರೆಯಿಂದಾಗಿ ಅವನು ಕೃಷ್ಣನ ಮುಖಾಮುಖಿ ನೋಡ್ತಾನೆ. ಇದು ಕಲ್ಪನೆ ಅಲ್ಲ, ನಿಜವಾದ ಸ್ಥಿತಿ ಇದು. ಹ್ಮ್ ಸೊ ಹಾಗಾಗಿ ಇದೆಲ್ಲವೂ ಆಗೋದು ಕೇವಲ ನಿತ್ಯಂ ಭಾಗವತ ಸೇವೆಯಿಂದ. ಪ್ರತಿದಿನ ಭಾಗವತದ ಸೇವೆ ಮಾಡೋದ್ರಿಂದ ಏನಾಗುತ್ತೆ? ತಮೋಗುಣ ರಜೋಗುಣದಿಂದ ನಮ್ಮ ಮೇಲೆ ಇರ್ತೀವಿ. ಇವಾಗ 3 ಗುಣಗಳಿದೆ: ಸತ್ವಗುಣ, ರಜೋಗುಣ, ತಮೋಗುಣ. ಇವಾಗ ಯಾವ್ದಾದ್ರು ಒಬ್ಬ ವ್ಯಕ್ತಿ ತಮೋಗುಣದಲ್ಲಿದ್ರೆ ಅವನು ಕ್ರಮೇಣವಾಗಿ ರಜೋಗುಣಕ್ಕೆ ಇರಬೇಕು. ರಜೋಗುಣದಲ್ಲಿರೋ ವ್ಯಕ್ತಿ ಕ್ರಮೇಣವಾಗಿ ಸತ್ವಗುಣಕ್ಕೆ ಇರಬೇಕು. ಸತ್ವಗುಣದಲ್ಲಿರೋ ವ್ಯಕ್ತಿ ಕ್ರಮೇಣವಾಗಿ ಶುದ್ಧ ಸತ್ವಕ್ಕೆ ಇರಬೇಕು. ಹ್ಮ್ ಸತ್ವಗುಣಕ್ಕೆ ಬಂದ ತಕ್ಷಣನೇ ನಾವು ಭೌತಿಕ ಒಂದು ತೃಪ್ತಿ, ನೆಮ್ಮದಿ, ಆನಂದವನ್ನ ಅನುಭವಿಸ್ತೀವಿ. ಹ್ಮ್ ಆದ್ರೆ ಅದರಲ್ಲೇ ಸಿಗಾಕೊಂಡ್ಬಿಡಬಾರ್ದು. ಅಯ್ಯೋ ಇಷ್ಟೇ ಸಾಕು, ಇಲ್ಲ ಇಲ್ಲ, ಇನ್ನು ಮುಂದೆ ಹೋಗ್ಬೇಕು. ಶುದ್ಧ ಸತ್ವದಲ್ಲಿ ನಾವು ಪರಮಾನಂದವನ್ನ ಅನುಭವಿಸ್ತೀವಿ. ಇದು ಬ್ರಹ್ಮಾನಂದ, ಅದು ಪರಮಾನಂದ. ಶಾಸ್ತ್ರದಲ್ಲಿ ಬರೀತಾರೆ, ಭಾಗವತದಲ್ಲಿ ಬೇರೆ ಕಡೆ. ಬ್ರಹ್ಮಾನಂದ ಅಂದ್ರೆ ಪರಮಾನಂದ ಒಂದು ದೊಡ್ಡ ಸಮುದ್ರವಾಗಿದ್ರೆ, ಬ್ರಹ್ಮಾನಂದ ಒಂದು ಹಸುವಿನ ಅದು ಪಾದದ ಎಷ್ಟಿದೆಯೋ ಅಷ್ಟು ಅಷ್ಟು ನೀರು. ಅಂದ್ರೆ ಏನು ಅದರಿಂದ ನಾವು ಏನು ನಿಜವಾದ ಸಂತೋಷವನ್ನೇ ಅನುಭವಿಸಲ್ಲ ಪರಮಾನಂದದ ಹೋಲಿಕೆಯಲ್ಲಿ. ಆ ಪರಮಾನಂದ ಕೇವಲ ಶುದ್ಧ ಸತ್ವದಲ್ಲಿರೋದು. ಶುದ್ಧ ಸತ್ವಕ್ಕೆ ಬರಕ್ಕೆ ನಾವು ಭಕ್ತಿಯಲ್ಲಿ ತೊಡಗಬೇಕು, ಶ್ರವಣ ಕೀರ್ತನದಲ್ಲಿ ತೊಡಗಬೇಕು. ಹ್ಮ್ ಮತ್ತೆ ಆ ಹಂತದಲ್ಲಿ ನಮಗೆ ಕೃಷ್ಣನ ಪ್ರತಿ ಎಷ್ಟು ಅಕ್ಕರೆ ಇರುತ್ತೆ ಅಂದ್ರೆ, ಕೃಷ್ಣ ತನ್ನನ್ನು ತಾನು ಬಹಿರಂಗ ಮಾಡ್ಕೋತಾನೆ. ಕೃಷ್ಣನ ರೂಪ, ಲೀಲೆ, ಗುಣ ಎಲ್ಲವೂ ಕೂಡ ನಮ್ಗೆ ಅವಾಗ ಕೃಷ್ಣ ಮುಖಾಮುಖಿ ನಾವು ಕೃಷ್ಣನ ನೋಡ್ಬೋದು. ಕಷ್ಟ ಅಂತ ಅನಿಸ್ಬೋದು, ಆದ್ರೆ ನಿಜವಾಗ್ಲೂ ಅಷ್ಟೊಂದು ಕಷ್ಟ ಇಲ್ಲ. ಭಕ್ತಿಯ ಮಾರ್ಗ ಅಷ್ಟೊಂದು ಕಷ್ಟಕರವಾದದ್ದಲ್ಲ. ಮುಕ್ತಿಯ ಮಾರ್ಗ ಬಹಳ ಕಷ್ಟಕರವಾದದ್ದು. ಭಕ್ತಿಯ ಮಾರ್ಗ ಬಹಳ ಸುಸುಖಂ ಕರ್ತುಮವ್ಯಯಂ. ಸುಸುಖಂ, ಆನಂದದಲ್ಲಿ ನಾವು ಮಾಡ್ಬೋದು ಈ ಒಂದು ಭಕ್ತಿಯ ಪ್ರಕ್ರಿಯೆಯನ್ನು. ಮತ್ತೆ ಶುದ್ಧ ಭಕ್ತ ಅಂದ್ರೆ ಅವನು ಯಾವಾಗ್ಲೂ ಶುದ್ಧ ಸತ್ವದಲ್ಲೇ ಇರ್ತಾನೆ. ಹಾಗಾಗಿ ಅವನಿಂದ ಯಾರಿಗೂ ಯಾವ ಹಾನಿ ಆಗೋದಿಲ್ಲ. ಇವಾಗ ಇದು ಬಹಳ ಮುಖ್ಯವಾದದ್ದು. ಪ್ರಭುಪಾದರು ಬರ್ತಾ ಇದ್ದಾರೆ, ಈ ಭೌತಿಕ ಜಗತ್ತಿನಲ್ಲಿ ಭಕ್ತರಲ್ಲದೆ ಇರೋರ ನಡುವೆ ಯಾವಾಗಲೂ ಒಬ್ರು ಇನ್ನೊಬ್ರಿಗೆ ಏನೋ ತೊಂದರೆ ಕೊಡೋದ್ರಲ್ಲೇ ಇರ್ತಾರೆ. ಅವನು ಎಷ್ಟೇ ಶಿಕ್ಷಣವನ್ನ ಪಡೆದಿದ್ರು ಕೂಡ ಭಕ್ತನಾಗಿಲ್ದೇ ಇರೋನು ಯಾವಾಗ್ಲೂ ಇನ್ನೊಬ್ಬರಿಗೆ ಏನೋ ಒಂದು ತೊಂದರೆ ಕೊಡೋದ್ರಲ್ಲೇ ಇರ್ತಾರೆ. ಯಾಕಂದ್ರೆ ತಮ್ಮ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಂದ್ರೆ ಭಕ್ತನಾದವನು ಇನ್ನೊಬ್ಬರಿಗೆ ಹಾನಿಯನ್ನ ಉಂಟು ಮಾಡಬಾರ್ದು. ನಾವು ನೋಡ್ತಾ ಇರ್ತೀವಿ ಪ್ರತಿನಿತ್ಯದ ಭಕ್ತರ ಒಂದು ನಡುವೆ ಭಕ್ತರ ಸಂಬಂಧಗಳು, ಭಕ್ತರ ವ್ಯವಹಾರಗಳು. ಒಂದೊಂದ್ಸತಿ ನಾವು ಭಕ್ತರು ಅಲ್ಲದೆ ಇರೋರ ತರನೇ ನಡಿತೀವಿ, ಆಡ್ತೀವಿ, ಕೆಲಸ ಮಾಡ್ತೀವಿ. ಅರೆ ನಿಜವಾದ ಭಕ್ತ ಅವನು ಈ ತಮೋಗುಣ ರಜೋಗುಣದಿಂದ ಆಗೋದಿಲ್ಲ. ಅವನು ಶುದ್ಧ ಸತ್ವದಲ್ಲಿರ್ತಾನೆ. ಹಾಗಾಗಿ ಅವನಿಂದ ಯಾರಿಗೂ ಯಾವ ಹಾನಿಯೂ ಆಗೋದಿಲ್ಲ. ಅವನು ಯಾರಿಗೂ ನೋವನ್ನು ಮಾಡೋದಿಲ್ಲ. ಹೌದು, ಒಂದೊಂದ್ಸತಿ ಸೇವೆಯ ಉದ್ದೇಶಕ್ಕಾಗಿ ನಾವು ಯಾರಿಗಾದ್ರೂ ಏನಾದ್ರು ಸರಿ ತಪ್ಪು ಅನ್ನೋದು ಹೇಳ್ಬೋದು. ಆದ್ರೆ ಅದು ಆ ವ್ಯಕ್ತಿಗೆ ಅಲ್ಲ, ಆ ಸೇವೆಗೆ. ಇದೊಂದು ದೊಡ್ಡ ವ್ಯತ್ಯಾಸ ನಾವು ತಿಳ್ಕೊಬೇಕು. ಸಾಮಾನ್ಯವಾಗಿ ನಾವು ಭೌತಿಕವಾಗಿ ನಾವು ಯಾವುದೋ ವ್ಯಕ್ತಿಗೆ ಹೇಳ್ತೇವೆ, ನೀನ್ ಸರಿಯಾಗಿ ಮಾಡ್ಲಿಲ್ಲ, ನೀನ್ ಹೀಗ್ ಮಾಡ್ಬೇಕಾಯ್ತು, ನೀನ್ ಹಾಗೆ ಮಾಡ್ಬೇಕಾಯ್ತು. ಅಲ್ಲಿ ಉದ್ದೇಶ ವ್ಯಕ್ತಿಯನ್ನ ಕಡೆಗಣಿಸೋದು. ಆದ್ರೆ ಭಕ್ತಿಯಲ್ಲಿ ಉದ್ದೇಶ ವ್ಯಕ್ತಿಯನ್ನ ಪರಿಗಣಿಸದೆ
ಸೇವೆಯನ್ನ ಪರಿಗಣಿಸೋದು. ಸೇವೆ ಚೆನ್ನಾಗ್ ಆಗಕ್ಕೆ ಹೀಗ್ ಮಾಡ್ಬೋದು. ಅದನ್ನ ನೀವ್ ಮಾಡ್ತಿರೋ ಇನ್ಯಾರೋ ಮಾಡ್ತಿರೋ ಅದ್ ಬೇರೆ ವಿಷಯ. ಹ್ಮ್ ಹಾಗಾಗಿ ಯಾರು ಹಾನಿಯನ್ನು ಉಂಟು ಮಾಡ್ತಾರೋ, ಯಾರು ಮೂರ್ಖರೋ, ಯಾರು ರಜೋಗುಣದಲ್ಲಿ ಮುಳುಗಿದಾರೋ ಅವರು ಭಕ್ತರಾಗೋಕ್ ಸಾಧ್ಯ ಇಲ್ಲ. ಅವರು ಬಾಹ್ಯ ಉಡುಪನ್ನ ಧರಿಸಿರ್ಬೋದು, ಭಕ್ತನಂತೆ ಉಡುಪನ್ನ ಧರಿಸಿರ್ಬೋದು, ಆದರೆ ಅವ್ರು ನಿಜವಾಗ್ಲೂ ಭಕ್ತರಾಗಕ್ ಸಾಧ್ಯ ಇಲ್ಲ. ಯಸ್ಯಾಸ್ತಿ ಭಕ್ತಿರ್ ಭಗವತ್ತ ಕಿಂಚನ ಸರ್ವೈರ್ಗುಣೈಸ್ತತ್ರ ಸಮಾಸತೆ ಸುರಾಹ ಹರಾವ ಭಕ್ತಸ್ಯ ಕುತೋ ಮಹತ್ ಗುಣ ಮನೋರಥೇ ನಾಸತೋ ಧಾವತೋ ಭವಿ. ಭಾಗವತದಲ್ಲಿ ಹೇಳ್ತಾರೆ, ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ, ಯಾರಲ್ಲಿ ಭಗವಂತನಿಗೆ ಅಕಿಂಚನ ಭಕ್ತಿ ಇದೆಯೋ ಅವನಲ್ಲಿ ಸರ್ವೈರ್ಗುಣೈಸ್ತತ್ರ ಸಮಾಸತೆ ಸುರಾಹ. ಸುರಾಹ ಅಂದ್ರೆ ದೇವತೆಗಳು. ಅಂದ್ರೆ ಎಲ್ಲಾ ಸದ್ಗುಣಗಳು ಅವನಲ್ಲಿ ತಾನಾಗೆ ಪ್ರಕಟವಾಗತ್ತೆ ತಾವಾಗಿಯೇ. ಭಗವಂತನಲ್ಲಿ ಇರುವಂತ ಗುಣಗಳನ್ನು ಕೂಡ ಹೊಂದಿರ್ತಾನೆ, ಪ್ರಮಾಣ ಕಡಿಮೆ, ಅರೆ ಗುಣಗಳು ಅವೇ. ಹಾಗಾಗಿ ಗುಣಾತ್ಮಕವಾಗಿ ಭಗವಂತ ನಾವು ಇಬ್ರು ಒಂದೇ, ಪ್ರಮಾಣದಲ್ಲಿ ಬೇರೆ. ಅವನು ವಿಭು ಬೃಹತ್, ಅವನು ನಾವು ಅಣು ಚಿಕ್ಕವನು. ಅರೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ಈ ಭಕ್ತಿಯನ್ನ ಮಾಡೋದ್ರಿಂದ ನಮ್ಮಲ್ಲಿ ನಾವು ಬದಲಾವಣೆಗಳನ್ನ ಕಾಣಬೇಕು. ನಮ್ಮ ರುಜೋಗುಣ ಹೋಗ್ಬೇಕು, ತಮೋಗುಣ ಹೋಗ್ಬೇಕು, ನಾವು ಸತ್ವಗುಣದಲ್ಲಿ ಸ್ಥಿತರಾಗ್ಬೇಕು. ಹ್ಮ್ ಮಂಗಲಾರತಿಯ ಉದ್ದೇಶ ನಾವು ಸತ್ವಗುಣದಲ್ಲಿ, ಅದು ನಮ್ಮನ್ನ ಸತ್ವಗುಣಕ್ಕೆ ಕರ್ಕೊಂಡ್ಬರುತ್ತೆ. ಮಂಗಲಾರತಿ ಪ್ರತಿದಿನ ಮಾಡ್ತೀವಲ್ಲ ಇಸ್ಕಾನ್ನಲ್ಲಿ 4:30ಗೆ. ಆ ಮಂಗಳಾರತಿ ನಮ್ಮನ್ನ ಸತ್ವಗುಣಕ್ಕೆ ಕರ್ಕೊಂಡ್ಬರುತ್ತೆ. ಅರೆ ಅದಕ್ಕೆ ನಾವು ಮಂಗಳಾರತಿಯನ್ನ ಸ್ವಲ್ಪ ಸತ್ವಗುಣದಲ್ಲಿ ಮಾಡಬೇಕು. ಹ್ಮ್ ತುಂಬಾ ರಜೋಗುಣದಲ್ಲಿ ಮಾಡಬಾರ್ದು. ತಮೋಗುಣದಲ್ಲಿ ಅಂದ್ರೆ ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡ್ಕೊಂಡು ನಾವು ಮಾಡಿದ್ರೆ ಅದರಿಂದ ಏನು ಉಪಯೋಗ ಇಲ್ಲ. ರಜೋಗುಣ ಅಂದ್ರೆ ತುಂಬಾ ಎದ್ದಿದೀವಿ ತಕ್ಷಣ ನಮ್ಮ ಮನಸ್ಸು ಓಡ್ತಾ ಇದೆ. ಬಹಳ ಫಾಸ್ಟ್ ಆಗಿ ಹಾಡ್ತೀವಿ, ಬಹಳ ಫಾಸ್ಟ್ ಆಗಿ ಕರ್ತಾಲ್ ನುಡಿಸ್ತೀವಿ, ಮೃದಂಗ ನುಡಿಸ್ತೀವಿ. ಹ್ಮ್ ಆಗಲ್ಲ. ಶಾಂತವಾಗಿ ಬೆಳಗ್ಗೆ 4:30ಗೆ ಎಲ್ಲರೂ ಯೋಚನೆ ಮಾಡ್ಬೇಕು. ಈಗ ಅಕ್ಕಪಕ್ಕ ಮನೆಯವರು ಎಲ್ಲರೂ ಮಲ್ಕೊಂಡಿರ್ತಾರೆ, ಸ್ವಲ್ಪ ಶಾಂತವಾಗಿ ಮಾಡೋಣ. ಆ ಶಾಂತತೆ ಒಂದು ನಮ್ಮನ್ನ ಸತ್ವಗುಣಕ್ಕೆ ಕರ್ಕೊಂಡ್ ಬರುತ್ತೆ. ಹ್ಮ್. ಆಗ ಆ ಸತ್ವಗುಣದಲ್ಲಿ ನಾವು ಹೆಚ್ಚಿರ್ಬೇಕು. ಭಕ್ತರಾಗಿ ನಾವು ಸತ್ವಗುಣದಲ್ಲಿ ಇರ್ಬೇಕು. ಹೆಚ್ಚಿನ ಭಕ್ತರು ರಜೋಗುಣದಲ್ಲಿ ಇರ್ತಾರೆ. ಸ್ವಲ್ಪ ಕೆಲ ಭಕ್ತರು ಬರೀ ಜಪದ ಸಮಯದಲ್ಲಿ ಮಾತ್ರ ತಮೋಗುಣದಲ್ಲಿ ಇರ್ತಾರೆ. ಜಪದ ಸಮಯ ಮುಗಿದ ತಕ್ಷಣ ರಜೋಗುಣ ಓಡಕ್ ಶುರು ಮಾಡ್ತಾರೆ. ಈ ಸೇವೆ ಆ ಸೇವೆ ಆ ಸೇವೆ ಈ ಸೇವೆ, ಆದ್ರೆ ಜಪ ಮಾಡ್ತಿರುವಾಗ ತಮೋಗುಣ ನಿದ್ದೆ. ಅರೆ ನಿಜವಾಗ್ಲೂ ನಾವ್ ಇರ್ಬೇಕಾಗಿರೋದು ಸತ್ವಗುಣದಲ್ಲಿ. ಅಂದ್ರೆ ಅರ್ಜೆಂಟ್ 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 ಆಗಿ ಮಾಡಬಾರ್ದು. ಚೆನ್ನಾಗಿ ಆರಾಮಾಗಿ ಸಂಪೂರ್ಣವಾಗಿ ಮನಸ್ಸಿಟ್ಟು. ಉದಾಹರಣೆಗೆ ನಮ್ಮ ಹುಲಿಮಾವು ಕೇಂದ್ರದಲ್ಲಿ ನಾವು ಪ್ರತಿನಿತ್ಯ ಭಗವಂತನಿಗೆ ಹೂಮಾಲೆಯನ್ನ ಮಾಡ್ತಾರೆ ಮಾತಾಜಿಯರು ಬಂದು. ಬಹಳ ಅದ್ಭುತವಾದ ಸೇವೆ. ಪಾಪ ತಮ್ಮ ಕೆಲಸ ಕಾರ್ಯಗಳಿದ್ರೂ ಕೂಡ ಬಂದು ಆ ಭಕ್ತರು ಭಗವಂತನನ್ನ ಪ್ರಸನ್ನ ಪಡಿಸೋಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅರ್ಜೆಂಟ್ ಆಗಿ ಮಾಡಿದ್ರೆ ಹಾಳಾಗ್ಬಿಡುತ್ತೆ ಹೂಮಾಲೆ. ಹ್ಮ್ ಇವಾಗ ಉದಾಹರಣೆಗೆ ಇವಾಗ ಹೂ ಇದರಲ್ಲಿ ಒಂದು ತೊಟ್ಟಿರುತ್ತೆ. ಆ ಆ ತೊಟ್ಟನ್ನ ಕಿತ್ತೋದ್ರಲ್ಲಿ ನಾವು ಅರ್ಜೆಂಟ್ ಮಾಡಿದ್ರೆ ಹೂ ಆ ಹಾಳಾಗ್ಬಿಡತ್ತೆ. ಹ್ಮ್ ಹಂಗೆ ಅಂದ್ರೆ ಆ ಸತ್ವಗುಣದಲ್ಲೇ ಸೇವೆಗಳಾದರೆ ಬಹಳ ಚೆನ್ನಾಗಿರುತ್ತೆ. ಭಗವಂತನಿಗೂ ಸಂತೋಷವಾಗತ್ತೆ. ಭಗವಂತನಿಗೆ ಸಂತೋಷ ಆದ ತಕ್ಷಣ ನಮಗೂ ಸಂತೋಷವಾಗುತ್ತೆ. ಅಥವಾ ಸಂಪೂರ್ಣವಾಗಿ ಯೋಚನೆ ಮಾಡಲ್ಲ. ಸರಿ ಮಾಲೆ ಚೆನ್ನಾಗಿ ಮಾಡಿದ್ದಾರೆ, ಆದ್ರೆ ತಗೊಂಡೋಗ್ಬಿಟ್ಟು ಒಂದ್ರ ಮೇಲೆ ಒಂದು ಒತ್ತೋ ರೀತಿಯಲ್ಲಿ ಒಂದ್ರ ಮೇಲೆ ಒಂದು ಹಾಕ್ಬಿಟ್ರೆ ಏನಾಗುತ್ತೆ, ಅದು ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಒಂಥರ ಪಿಚ್ ಪಿಚ್ ಆಗ್ಬಿಡುತ್ತೆ. ಸತ್ವಗುಣದಲ್ಲಿ ಆಗ್ಬೇಕು. ಸತ್ವಗುಣದಲ್ಲಿ ಸೇವೆಗಳನ್ನ ಮಾಡಬೇಕು, ಅದು ಬಹಳ ಮುಖ್ಯ. ಆಮೇಲೆ ಏನಾಗುತ್ತೆ, ಆ ಸತ್ವಂ ಪ್ರಸೀದತಿ. ಆಮೇಲೆ ಏವಂ ಪ್ರಸನ್ನ ಮನಸೋ ಭಗವದ್ಭಕ್ತಿ ಯೋಗತಃ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಹ್ಮ್ ಈ ಈಗ ಈ ವಿಶುದ್ಧ ಸತ್ವದಲ್ಲಿ ಸ್ಥಿತನಾಗಿದ್ದು ವ್ಯಕ್ತಿ ಆ ಭಕ್ತಿ ಸೇವೆಯಿಂದ ಆ ಜಾಗೃತನಾಗಿದ್ದು ಅಥವಾ ಪ್ರಸನ್ನ ಮನಸ್ಕನಾಗಿದ್ದು ಅವನು ಈ ಒಂದು ಮುಕ್ತಿಯ ಹಂತವನ್ನ ತಲುಪಿ
ಅವನು ಎಲ್ಲ ಭೌತಿಕ ವಿಷಯಗಳಿಂದ ಮುಕ್ತಿಯನ್ನು ಪಡ್ಕೊಂಡು ಭಗವಂತನನ್ನ ಸಾಕ್ಷಾತ್ಕರಿಸ್ಕೋತಾನೆ. ಭಗವಂತನನ್ನು ಸಾಕ್ಷಾತ್ಕರಿಸ್ಕೋತಾನೆ. ಇದು ಮುಂದುವರಿದ ಹಂತ ಇದು. ಇದು ಭಾವ ಅಥವಾ ಪ್ರೇಮದ ಹಂತ. ಆಗ ಅವನು ನಿಜವಾಗ್ಲೂ ಭಗವಂತ ಏನು ಅನ್ನೋ ಒಂದು ಅನುಭವವನ್ನು ಪಡ್ಕೋತಾನೆ. ಅಲ್ಲಿ ತನಕ ಜ್ಞಾನ ಇರುತ್ತೆ ಮಾತ್ರ. ಅರೆ, ಮುಂದುವರೆದಾಗ ಶುದ್ಧ ಸತ್ವದಲ್ಲಿ ಇದ್ಕೊಂಡು ಅವನು ಭಕ್ತಿಯಲ್ಲಿ ಮುಂದುವರೆದಾಗ ಅವನು ಭಗವಂತನನ್ನು ಸಾಕ್ಷಾತ್ಕರಿಸ್ಕೊತಾನೆ. ಸಾಕ್ಷಾತ್ಕರಿಸ್ಕೊಳ್ಳೋದು ಅಂದ್ರೆ ಅನುಭವಿಸೋದು. ಸರಳವಾದದ್ದು. ಸಾಕ್ಷಾತ್ಕಾರ ಅಂದ ತಕ್ಷಣ ಅನುಭವ ಅಂತ ಗೊತ್ತಾಗ್ಬೇಕು. ಹ್ಮ್ ಇದು ಎಲ್ಲರಿಗೂ ಅಲ್ಲ. ಅಂದ್ರೆ ಎಲ್ಲರೂ ಸಿಗಲ್ಲ. ಯಾರು ಭಕ್ತಿ ಸೇವೆಯನ್ನ ಗಂಭೀರವಾಗಿ, ತೀವ್ರವಾಗಿ, ಪ್ರಾಮಾಣಿಕತೆಯಿಂದ ಹ್ಮ್ ಮಾಡ್ತಾರೋ ಅವ್ರಿಗೆ ಇದು ಲಭ್ಯ. ಭಗವದ್ಗೀತೆಯಲ್ಲಿ ಅದಕ್ಕೆ ಕೃಷ್ಣ ಹೇಳ್ತಾನೆ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಬಹುನಾಂ ಜನ್ಮನಾಮಂತೆ, ಹಲವಾರು ಜನ್ಮಗಳ ಕೊನೆಯಲ್ಲಿ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಜ್ಞಾನವಂತನು ಯಾರು ಜ್ಞಾನವನ್ನು ಹೊಂದಿದ್ದಾನೋ ಅವನೇನ್ ಮಾಡ್ತಾನೆ, ಮಾಂ ಪ್ರಪದ್ಯತೆ, ನನಗೆ ಶರಣಾಗತನಾಗ್ತಾನೆ. ಏನಂತ? ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅವನು ಬಹಳ ಬಹಳ ವಿರಳ ಸಿಗೋದು ಅಂತಹ ವ್ಯಕ್ತಿ. ಸಾಮಾನ್ಯವಾಗಿ ಜನರು ರಜೋಗುಣ ತಮೋಗುಣ. ಹ್ಮ್ ಹಾಗಾಗಿ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಆದ್ರೆ ಅಂಥವರಲ್ಲಿ ಪಶುಗಳಂತಹ ಮನುಷ್ಯರು, ದ್ವಿಪಾದ ಪಶು ಅನ್ನತ್ತೆ ಭಾಗವತ. ಎರಡು ಕಾಲಿರೋ ಮನುಷ್ಯ, ಪಶು ಮನುಷ್ಯ. ಅಂಥವರು ಹಲವಾರು ಅಂತಹ ಜೀವಿಗಳಲ್ಲಿ, ಮನುಷ್ಯರಲ್ಲಿ ಯಾರೋ ಒಬ್ಬ ಮನುಷ್ಯ ಜೀವನದ ಜವಾಬ್ದಾರಿಯನ್ನ ಅರ್ಥಕೊಂಡಿರ್ತಾನೆ. ಅಂದ್ರೆ ಏನು? ಭಗವಂತನನ್ನು ಅರಿಯೋದು, ಅದು ಮನುಷ್ಯ ಜೀವನದ ಜವಾಬ್ದಾರಿ. ಹಾಗಾಗಿ ಅವನೇನ್ ಮಾಡ್ತಾನೆ? ಕರ್ಮದ ಪ್ರಕ್ರಿಯೆಯನ್ನ ಪಾಲನೆ ಮಾಡ್ತಾನೆ, ಕರ್ಮಯೋಗವನ್ನು ಮಾಡ್ತಾನೆ. ತನಗೆ ನಿಗದಿ ಮಾಡಿರುವಂತ ಕರ್ತವ್ಯಗಳನ್ನ ಪರಿಪೂರ್ಣವಾಗಿ ನೆರವೇರಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಮೊದಲು ಪಶು ಜೀವನ, ಪಶು ಜೀವನ ಆದ್ಮೇಲೆ ಮಾನವ ಜೀವನ, ಆದ್ರೆ ಪಶುವಿನಂತೆ ಜೀವಿಸೋದು. ಆಮೇಲೆ ಮಾನವ ಜೀವನ, ವರ್ಣಾಶ್ರಮವನ್ನ ಆಚರಿಸೋದು, ಅಂದ್ರೆ ನಿಗದಿತ ಕರ್ತವ್ಯಗಳನ್ನ ಮಾಡೋದು. ಅದೂ ಆದ್ಮೇಲೆ ಬಹಳ ಜನ್ಮಗಳಾದ್ಮೇಲೆ ಅವನು ಜ್ಞಾನದ ಹಂತಕ್ಕೆ ಬರ್ತಾನೆ. ಈ ಕರ್ಮದಿಂದ ಎಲ್ಲ ಏನು ಪ್ರಯೋಜನ ಇಲ್ಲ, ನನಗೆ ಅಂತಿಮ ಗುರಿ ಸಾಧಿಸಕ್ ಆಗಲ್ಲ. ಹ್ಮ್ ಹ್ಮ್ ಅವನು ಜ್ಞಾನಿ ಆಗ್ತಾನೆ. ಅಂತಹ ಸಾವಿರಾರು ಜ್ಞಾನಿಗಳಲ್ಲಿ ಯಾರೋ ಒಬ್ಬ ವಾಸುದೇವ ಸರ್ವಮಿತಿ, ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋ ಹಂತಕ್ಕೆ ಬರ್ತಾನೆ. ನೋಡಿ, ನಮ್ಮ ನಮ್ಮ ಒಂದು ಭಾಗ್ಯ, ನಮ್ದು ಸೌಭಾಗ್ಯ ನೋಡಿ. ಏನು ಇಷ್ಟೊಂದು ದೊಡ್ಡ ದೊಡ್ಡ ಜ್ಞಾನಿಗಳು ಬಹಳ ಜನ್ಮಗಳ ನಂತರ ಯಾವ ಹಂತಕ್ಕೆ ಬರ್ಬೇಕೋ ನಾವು ಆಗ್ಲೇ ಹಂತಕ್ಕೆ ಬಂದ್ಬಿಡಿವಿ. ವಾಸುದೇವ ಸರ್ವಮಿತಿ, ವಾಸುದೇವನೇ ಸರ್ವಸ್ವ. ಹ್ಮ್ ಮತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಇದು ಹೇಳ್ತಾನೆ, ಭಕ್ತಿ ಮಾಮಿ ಜಾನಾತಿ. ಬರೀ ಭಕ್ತಿಯಿಂದ ಮಾತ್ರ ಇದು ಸಾಧ್ಯ, ಬೇರೆ ಯಾವ ಮಾರ್ಗದಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಸಾಮಾನ್ಯ ವ್ಯಕ್ತಿ ಅಂತೂ ಸಾಧ್ಯನೇ ಇಲ್ಲ ಅವನು ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು. ಇಂತಹ ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಬಹಳ ಬಹಳ ಜನ್ಮಗಳ ನಂತರ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋ ಹಂತಕ್ಕೆ ಬರ್ತಾರೆ. ಹ್ಮ್ ಆ ಪರಿಪೂರ್ಣತೆ ಅಂದ್ರೇನು? ನಮ್ಗೆ ಮೊದಲು ನಮ್ಗೆ ಗೊತ್ತಾಗ್ಬೇಕು, ನಾನು ಈ ದೇಹ ಅಲ್ಲ, ನಾನು ಆತ್ಮ. ನನಗೂ ಈ ಜಡಕ್ಕೂ ಏನೂ ಸಂಬಂಧ ಇಲ್ಲ. ನನಗೂ ಈ ಜಡಕ್ಕೂ ಏನು ಸಂಬಂಧ ಇಲ್ಲ. ಈ ಜಡ ವಸ್ತುಗಳಿಗೂ, ಈ ಭೌತಿಕ ವಸ್ತುಗಳಿಗೂ, ಭೌತಿಕ ಸಂಬಂಧಗಳಿಗೂ ನನಗೂ ಅದಕ್ಕೆ ಏನು ಸಂಬಂಧ ಇಲ್ಲ ನಿಜವಾಗ್ಲೂ. ಇದನ್ನ ಅರ್ಥ ಮಾಡ್ಕೊಂಡಾಗ ಭೌತಿಕ ವಿಷಯಗಳಿಂದ ಓಡೋದನ್ನ ಬಿಡ್ತೀವಿ ನಾವು. ಆಮೇಲೆ ನಾನು ಆತ್ಮ ಅನ್ನೋ ಒಂದು ಸ್ಥಿತಿಗೆ ಬರ್ತೀವಿ. ನಾನು ದೇಹ ಅಲ್ಲ, ನಾನು ಆತ್ಮ. ಆತ್ಮಕ್ಕೂ ಭೌತಿಕ ವಿಷಯಗಳಿಗೂ ಏನು ಸಂಬಂಧ ಇಲ್ಲ. ತಾತ್ಕಾಲಿಕ ದೇಹಕ್ಕೆ ಇರೋದು ಅಷ್ಟೇ ಸಂಬಂಧ. ಭೌತಿಕ ವಸ್ತುಗಳಿಗೂ ದೇಹಕ್ಕೆ ಸಂಬಂಧ ಇದೆ, ಆತ್ಮಕ್ಕೆ ಸಂಬಂಧ ಇಲ್ಲ. ಸೊ ಹಾಗಾಗಿ ಈ ಒಂದು ಆ ಈ ಇದಕ್ಕೆ ಬ್ರಹ್ಮಭೂತ ಅಂತ ಕರೀತಾರೆ, ಬ್ರಹ್ಮಭೂತ ಅಂತ. ಇದನ್ನ ಯಾವಾಗ ಸಾಧನೆ ಮಾಡ್ತಾನೆ ಜೀವಿ, ಅವನು ತಮೋಗುಣ ರಜೋಗುಣದಿಂದ ಮುಕ್ತನಾದಾಗ. ಅಥವಾ ಇದನ್ನ ಬ್ರಾಹ್ಮಣ ಸ್ಥಿತಿ ಅಂತ ಕರೀತಾರೆ. ಬ್ರಾಹ್ಮಣ ಬ್ರಾಹ್ಮಣ ಸತ್ವಗುಣದ ಸಂಕೇತ. ಹ್ಮ್
ಆಮೇಲೆ ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಶೂದ್ರರಿಗಿಂತ ಕೆಳಗಡೆ ಇವರೆಲ್ಲ ಇದ್ದಾರೆ. ಹಾಗಾಗಿ ಒಳ್ಳೆಯ ಗುಣಗಳಿಂದಾಗಿ ಮನುಷ್ಯ ಜೀವನದಲ್ಲೇ ಬ್ರಾಹ್ಮಣನ ಸ್ಥಾನ ಎಲ್ಲಕ್ಕಿಂತ ಉತ್ಕೃಷ್ಟವಾದದ್ದು. ಬ್ರಾಹ್ಮಣನಾಗಲ್ದೆ ಒಬ್ಬ ವ್ಯಕ್ತಿ ಭಕ್ತನಾಗಕ್ ಆಗೋದಿಲ್ಲ. ಅಂದ್ರೆ ಬ್ರಾಹ್ಮಣನ ಗುಣಲಕ್ಷಣಗಳಿವೆ: ಶಮ, ದಮ, ತಪ, ತಿತಿಕ್ಷಾ, ಆರ್ಜವಂ, ಹೀಗೆ. ಹಾಗಾಗಿ ಒಬ್ಬ ಬ್ರಾ ವೈಷ್ಣವನಾಗಿದ್ದಾನೆ ಅಂದ್ರೆ ಅವನು ಬ್ರಾಹ್ಮಣನ ಗುಣಲಕ್ಷಣಗಳು ಅವನಲ್ಲಿ ಇರಲೇಬೇಕು. ಇಲ್ಲ ಅಂದ್ರೆ ಅವನು ವೈಷ್ಣವ ಅಂತ ಕರ್ಸ್ಕೊಳಕ್ಕಾಗಲ್ಲ. ಅವನು ಕನಿಷ್ಠ ಅಧಿಕಾರಿ ಅಂತ ಕರೀತಾರೆ. ಅವನು ಕನಿಷ್ಠ ವೈಷ್ಣವ, ಅವನು ನಿಜವಾಗ್ಲೂ ವೈಷ್ಣವನೇ ಅಲ್ಲ. ವೈಷ್ಣವ ಅಂದ್ರೆ ಮಧ್ಯಮಾಧಿಕಾರಿ, ಉತ್ತಮಾಧಿಕಾರಿ. ಹಾಗಾಗಿ ಒಬ್ಬ ಭಕ್ತ ಬ್ರಾಹ್ಮಣ ಸ್ಥಾನಕ್ಕೆ ಬರಬೇಕು. ಬ್ರಾಹ್ಮಣನ ಸ್ಥಾನಕ್ಕೆ, ಬ್ರಾಹ್ಮಣನ ಒಂದು ಗುಣಲಕ್ಷಣ ಅಂದ್ರೆ ಅವನು ಯಾರ ಮುಂದೆನೂ ಕೈ ಚಾಚಲ್ಲ. ಅಂದ್ರೆ ಸಂಬಳ ಸಂಬಳ ತಗೊಳಲ್ಲ ಅವನು ಯಾರ ಹತ್ರ. ಭಕ್ತರು ಕೂಡ ಈ ಹಂತಕ್ಕೆ ಬರಬೇಕು. ಯಾರಿಂದರು ಯಾರ ಮೇಲೂ ಅವಲಂಬಿತರಾಗಿರ್ಬಾರ್ದು. ಸುಮ್ಮನೆ ಕೃಷ್ಣನ ಮೇಲೆ ಅವಲಂಬಿತರಾಗಿರ್ಬೇಕು. ಹಾಗಾಗಿ ಬ್ರಾಹ್ಮಣನಾಗ್ಬೇಕು, ಆಮೇಲೆ ವೈಷ್ಣವ. ಹ್ಮ್ ಆಗ ಅವನು ಅಲೌಕಿಕ ಸ್ತರಕ್ಕೆ ಏರ್ತಾನೆ. ಇವಾಗ ನಾವು ವೈಷ್ಣವರು ಅಂತ ಹೇಳ್ಕೊಳಕ್ ಆಗಲ್ಲ, ಯಾಕಂದ್ರೆ ನಾವು ನಿಜವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲಿಲ್ಲ. ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಷ್ಟೇ. ಅರೆ ಒಬ್ಬ ಶುದ್ಧ ವೈಷ್ಣವ ಅವನು ಬ್ರಾಹ್ಮಣನ ಹಂತವನ್ನ ಮೀರಿರ್ತಾನೆ. ಮುಕ್ತಾತ್ಮ ಅವನು. ಯಾಕಂದ್ರೆ ಭೌತಿಕ ಆ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಬ್ರಾಹ್ಮಣನು ಕೂಡ ಬದ್ಧ ಆತ್ಮನೇ. ಯಾಕಂದ್ರೆ ಬ್ರಾಹ್ಮಣ ಆ, ತನ್ನ ಬ್ರಾಹ್ಮಣ ಗುಣಗಳಿಂದ ಬಂಧಿತನಾಗಿದ್ದಾನೆ. ಅರೆ ವೈಷ್ಣವ ಅವನು ಮುಕ್ತಾತ್ಮ. ಅವನು ಈ ಮೂರು ಗುಣಗಳಿಂದ ಮುಕ್ತನಾಗಿದ್ದಾನೆ. ಅವನ ಜೀವನದ ಪರಿಪೂರ್ಣತೆ ಹಂತಕ್ಕೆ ಬಂದಿದ್ದಾನೆ, ಅಲೌಕಿಕ ಹಂತಕ್ಕೆ ಬಂದಿದ್ದಾನೆ. ಹ್ಮ್ ಹಾಗಾಗಿ ನಾವು ಬ್ರಾಹ್ಮಣನ ಹಂತವನ್ನ ಮೀರಿ ವಸುದೇವ ಹಂತಕ್ಕೆ ಬರಬೇಕು, ವಿಶುದ್ಧ ಸತ್ವಕ್ಕೆ ಬರಬೇಕು. ಆಗ ಮಾತ್ರ ನಾವು ಕೃಷ್ಣನ ಅರ್ಥ ಮಾಡ್ಕೊಡೋದು. ಇಲ್ಲಾಂದ್ರೆ ಅಲ್ಲಿ ತನಕ ಬ್ರಹ್ಮ ಜ್ಯೋತಿಯನ್ನ ಅರ್ಥ ಮಾಡ್ಕೋಬಹುದು. ಬ್ರಹ್ಮನ್ ಸಾಕ್ಷಾತ್ಕಾರ ಅದು. ಮುಕ್ತಿ ಅಂತ ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ. ಭಗವಂತನನ್ನ ಮೂರು ಆ ಹಂತಗಳಲ್ಲಿ ಅರ್ಥ ಮಾಡ್ಕೋಬಹುದು. ಎಲ್ಲಕ್ಕಿಂತ ಸಂಪೂರ್ಣ ಅರಿವು ಅಂದ್ರೆ ಭಗವಾನ್ ಕೃಷ್ಣ. ಅದಕ್ಕಿಂತ ಕೆಳಮಟ್ಟದ ಅಪರಿಪೂರ್ಣ ಅಂದ್ರೆ ಇನ್ಕಂಪ್ಲೀಟ್ ಸಾಕ್ಷಾತ್ಕಾರ ಅಂದ್ರೆ ಪರಮಾತ್ಮ. ಅದಕ್ಕಿಂತ ಕೆಳಮಟ್ಟದ್ದು, ಅದಕ್ಕಿಂತ ಇನ್ನೂ ಅಪರಿಪೂರ್ಣವಾಗಿರುವಂತದ್ದು ಬ್ರಹ್ಮನ್ ಸಾಕ್ಷಾತ್ಕಾರ. ವಾಸುದೇವ ಸ್ಥಿತಿಗೆ ಬಂದಾಗ, ವಾಸುದೇವ ಸತ್ವದ ಹಂತಕ್ಕೆ ಬಂದಾಗ ನಾವು ಭಗವಾನ್ ಸಾಕ್ಷಾತ್ಕಾರವನ್ನು ಪಡ್ಕೋಬಹುದು. ಭಗವಾನ್ ಸಾಕ್ಷಾತ್ಕಾರ ಪಡ್ಕೊಂಡ್ರೆ ಎಲ್ಲವನ್ನು ಪಡ್ಕೊಂಡಂಗೆ. ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಎಲ್ಲಾ ಸಾಕ್ಷಾತ್ಕಾರಗಳು ಅದರೊಳಗೆ ಒಳಗೊಂಡಿರುತ್ತೆ. ಹ್ಮ್ ಹಾಗಾಗಿ ಈ ಕೃಷ್ಣನನ್ನ ಅರ್ಥ ಮಾಡ್ಕೋಬೇಕು. ಇದು ಎಲ್ಲಕ್ಕಿಂತ ಉತ್ಕೃಷ್ಟವಾದ ಸಾಧನೆ. ಹ್ಮ್ ಕೆಲವರು ಅಂತಾರೆ, ಇಲ್ಲ ಇಲ್ಲ, ಬ್ರಹ್ಮನ್ನೇ ಸರ್ವಸ್ವ. ಕೃಷ್ಣ ಅವನು ಯಾವ್ದೋ ತಾತ್ಕಾಲಿಕ ರೂಪ. ಆ ಬ್ರಹ್ಮನ್ನ ತಾತ್ಕಾಲಿಕ ರೂಪ. ಮೂರ್ಖರು, ಅಲ್ಪಜ್ಞಾನಿಗಳು. ಸುಮ್ಮನೆ ಕೃಷ್ಣನ ತಮಗೆ ಮನಸ್ಸಿಗೆ ಬಂದಂಗೆ ಅವರು ಅವನ ಬಗ್ಗೆ ಮಾತಾಡ್ತಾರೆ. ಆದ್ರೆ ಸತ್ಯಾಂಶ ಅಲ್ಲ ಅದು. ಹಾಗಾಗಿ ಈ ಗುಣಗಳನ್ನ ಮೀರದ ಹೊರತು ನಾವು ಕೃಷ್ಣನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಬ್ರಾಹ್ಮಣನ ಹಂತಕ್ಕೆ ಬಂದರೂ ಕೂಡ ನಾವು ಕೃಷ್ಣನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕೇವಲ ವೈಷ್ಣವನಾದಾಗ ಮಾತ್ರ ನಾವು ಕೃಷ್ಣನ ಅರ್ಥ ಮಾಡ್ಕೋಬಹುದು. ವೈಷ್ಣವರಿಗೂ ಬ್ರಾಹ್ಮಣನಿಗೂ ವ್ಯತ್ಯಾಸ ಏನು? ಬ್ರಾಹ್ಮಣ ತಾನು ಬ್ರಹ್ಮನ್, ತಾನು ಈ ದೇಹ ಅಲ್ಲ ಆತ್ಮ ಅನ್ನೋದನ್ನ ತಿಳ್ಕೊಂಡಿರ್ತಾನೆ. ಆದ್ರೆ ವೈಷ್ಣವ, ನಾನು ದೇಹ ಅಲ್ಲ ಆತ್ಮ, ನಾನು ಕೃಷ್ಣನ ಸೇವಕ ಅಂತ ತಿಳ್ಕೊಂಡಿದ್ದು ಕೃಷ್ಣನ ಸೇವೆಯಲ್ಲಿ ತೊಡಗ್ತಾನೆ, ಅವನು ವೈಷ್ಣವ. ಬ್ರಾಹ್ಮಣನ ಕೃಷ್ಣನ ಸೇವೆಯಲ್ಲಿ ತೊಡಗಲ್ಲ. ಅವನು ಬ್ರಹ್ಮನ್ ಸ್ಥಾನದಲ್ಲಿ, ಅಂದ್ರೆ ತಾನು ಆತ್ಮ ಅನ್ನೋ ಸ್ತರದಲ್ಲಿ ಅವನು ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ದೇಹದ ಮೇಲೆ ಅಷ್ಟೊಂದು ವ್ಯಾಮೋಹ ಇರಲ್ಲ, ಭೌತಿಕವಾಗಿ ಏನು ಅಷ್ಟೊಂದು ಅಪೇಕ್ಷೆಗಳಿರಲ್ಲ, ಏನು ಜೀವನದಲ್ಲಿ ಏನು ಬಂದರೂ ಕೂಡ ಸಹಿಸ್ಕೋತಾನೆ. ಇವೆಲ್ಲ ಬ್ರಾಹ್ಮಣನ ಗುಣಲಕ್ಷಣಗಳು. ಆದ್ರೆ ಅವನು ಕೃಷ್ಣನ ಸೇವೆಯಲ್ಲಿ ತೊಡಗಿಲ್ಲ. ಹಾಗಾಗಿ ಅವನ ಸ್ಥಾನ ವೈಷ್ಣವನಿಗಿಂತ ಬಹಳ ಕೆಳಮಟ್ಟದ್ದು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇವಾಗ ಬ್ರಾ ನಿತ್ಯಂ ಭಾಗವತ ಸೇವೆಯ ಮಾಡಿದ್ರೆ ಏನಾಗುತ್ತೆ? ನಾವು ಬ್ರಹ್ಮಭೂತದ ಹಂತಕ್ಕೆ ಬರ್ತೀವಿ, ನಿಷ್ಠಾ ಹಂತಕ್ಕೆ ಬರ್ತೀವಿ. ಬ್ರಹ್ಮಭೂತ ಅಂದ್ರೆ ಅದು ಮುಕ್ತಿಯ ಹಂತ. ಆ ಮುಕ್ತಿಯ ಹಂತಕ್ಕೆ ಬಂದ್ಮೇಲೆ
ನಾವು ಪ್ರಸನ್ನಾತ್ಮ. ರಜೋಗುಣ ತಮಗುಣದಿಂದ ಮೇಲೆ ಏರಿದೀವಿ, ಪ್ರಸನ್ನಾತ್ಮರಾಗ್ತೀವಿ. ಆ ಜೀವನದ ಯಾವ ಪರಿಸ್ಥಿತಿಯಲ್ಲಾದರೂ ನಾವು ಸಂತೋಷವಾಗಿರ್ತೀವಿ. ಆಮೇಲೆ ಹಂಗೆ ನಾವು ಮುಂದುವರೆದು ಇನ್ನೂ ಮುಂದುವರೆದು ಆ ಸತ್ವಗುಣದಿಂದ ಶುದ್ಧ ಸತ್ವಕ್ಕೆ ಬರ್ತೀವಿ. ಶುದ್ಧ ಸತ್ವಕ್ಕೆ ಬಂದಾಗ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಪಡ್ಕೋತೀವಿ. ಆ, ಅದು ಜೀವನದ ಪರಿಪೂರ್ಣತೆ. ಅದಕ್ಕೆ ಆ ಆನಂದವನ್ನು ಪರಮಾನಂದ ಅಂತ ಕರೀತಾರೆ. ಅದು ಈ ಬ್ರಹ್ಮಾನಂದ ಮುಕ್ತಿಯ ಆನಂದಕ್ಕಿಂತ ಬಹಳ ಅತ್ಯುತ್ಕೃಷ್ಟವಾದದ್ದು. ಹ್ಮ್ ಮತ್ತೆ ನಾವು ವೈಷ್ಣವರ ಆಗಬೇಕು ಅಂದ್ರೆ ಮೊಟ್ಟ ಮೊದಲಿಗೆ ನಾವು ಬ್ರಾಹ್ಮಣರ ಗುಣಲಕ್ಷಣಗಳನ್ನ ಪಡ್ಕೋಬೇಕು, ಆಮೇಲೆ ವೈಷ್ಣವರಾಗ್ತೀವಿ. ಸೊ ಇದು ಭಾಗವತವನ್ನ ಸುಮ್ಮನೆ ಓದೋದ್ರಿಂದ ನಮಗೆ ಲಭ್ಯವಾಗುವಂತಹ ಒಂದು ಗತಿ. ಇದನ್ನ ಹಂಗೆ ಮುಂದುವರಿಸ್ತಾ ಇದಾರೆ. ಇನ್ನೇನಾಗತ್ತೆ? ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಭಿದ್ಯತೆ ಹೃದಯ ಗ್ರಂಥಿ. ಹೃದಯದಲ್ಲಿ ಒಂದು ಗಂಟು. ಯಾವುದು? ನಾನು ಶರೀರಕ್ಕೆ ಸಂಬಂಧಿತವಾದ ವಸ್ತುಗಳು, ಇದರ ಒಂದು ಗಂಟಿದೆ. ಅವಾಗ ಏನಾಗುತ್ತೆ? ಆ ಗಂಟನ್ನ ಕಿತ್ತಾಕ್ದಂಗ ಆಗತ್ತೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಎಲ್ಲಾ ತಪ್ಪು ತಿಳುವಳಿಕೆ, ಎಲ್ಲಾ ಮೋಹ ಎಲ್ಲವೂ ಕೂಡ ಛಿದ್ರವಾಗತ್ತೆ. ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ. ಈ ಕರ್ಮಗಳ ಈ ಚಕ್ರ ನಿಲ್ಲತೆ ಯಾವಾಗ? ದೃಷ್ಟೇ ಏವಾತ್ಮನೀಶ್ವರೇ. ತನ್ನನ್ನ ತಾನಿವಾಗ ಆತ್ಮ ಅಂತ ವ್ಯಕ್ತಿ ಪರಿಗಣಿಸಿದಾಗ ಅವನ ಹಂತಕ್ಕೆ ಬರ್ತಾನೆ. ಅರಿವಿಗೆ ಬಂದಾಗ ಅವನ ಕರ್ಮಫಲ ನಾಶವಾಗತ್ತೆ, ಅವನ ಹೃದಯ ಗ್ರಂಥಿ ಕಿತ್ತೋಗತ್ತೆ. ಅವನು ಎಲ್ಲಾ ಮೋಹದಿಂದ ಹೊರಗಡೆ ಬರ್ತಾನೆ. ತಾನು ಆತ್ಮ ಅಂತ ತಿಳ್ಕೊಂಡು ಭಗವಂತನ ಸೇವೆಯಲ್ಲಿ, ಶುದ್ಧ ಭಕ್ತಿ ಸೇವೆಯಲ್ಲಿ ಸತತವಾಗಿ ನಿರತನಾಗ್ತಾನೆ. ಹ್ಮ್ ಹಾಗಾಗಿ ಭಗವಂತನ ಆ ಸಾಕ್ಷಾತ್ಕಾರ ಅಂದ್ರೆ ಅದ್ರ ಜೊತೆಗೆ ಆತ್ಮದ ಸಾಕ್ಷಾತ್ಕಾರ ಇದೆ. ಆ ಮೊದಲು ಆತ್ಮ ಸಾಕ್ಷಾತ್ಕಾರ, ಆಮೇಲೆ ಪರಮಾತ್ಮ ಭಗವಂತನ ಸಾಕ್ಷಾತ್ಕಾರ. ಅವಾಗ ನಮ್ಗೆ ಗೊತ್ತಾಗತ್ತೆ ನಾವು ಈ ದೇಹ ಅಲ್ಲ ಅನ್ನೋ ಒಂದು ಜ್ಞಾನೋದಯವಾಗತ್ತೆ. ಇವಾಗ ಜ್ಞಾನ ಇದೆ, ಜ್ಞಾನೋದಯವಾಗತ್ತೆ ಅಂದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ, ಓ ನನ್ನ ದೇಹನೇ ಅಲ್ಲ, ಈ ದೇಹ ಸುಮ್ಮನೆ ನನಗೆ ವಸ್ತ್ರ ಇದ್ದಂಗೆ. ಹ್ಮ್ 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 ಇವಾಗ ಈ ನಾನು ಆತ್ಮ ಅನ್ನೋದ್ರ ಬಗ್ಗೆ ಆ ಎಷ್ಟೊಂದು ಊಹಾಪೋಹಗಳಿವೆ. ಹ್ಮ್ ಹ್ಮ್ ಇವಾಗ ಈ ಭೌತಿಕವಾದಿಗಳು, ಯಾರು ಭೌತಿಕತೆಯಲ್ಲಿ ಮುಳುಗೋಗಿದ್ದಾರೆ, ಅವ್ರು ಹೇಳ್ತಾರೆ, ಆತ್ಮ ಅಂತ ಏನೂ ಇಲ್ವೇ ಇಲ್ಲ. ಅವರು ಅದನ್ನ ನಂಬೋದಿಲ್ಲ. ಆಮೇಲೆ ಜ್ಞಾನಿಗಳು ಹೇಳ್ತಾರೆ, ಆ ಆ, ಹ್ಮ್, ಆ, ಇದು ಈ ಆತ್ಮ ಆ, ಸಂಪೂರ್ಣ ಆತ್ಮದ ಒಂದು ಅಂಶ. ಅರೆ ಸಂಪೂರ್ಣ ಆತ್ಮಕ್ಕೆ ಆಕಾರ ಇಲ್ಲ. ಹ್ಮ್ ಹಾಗಾಗಿ ಜೀವಿಗಳಿಗೂ ಕೂಡ ವೈಯಕ್ತಿಕ ಅಸ್ತಿತ್ವ ಇಲ್ಲ, ಎಲ್ಲ ಒಂದೇ ಮುದ್ದೆ. ಇದು ಇನ್ನೊಂದು ಊಹಾಪೋಹ. ಆದ್ರೆ ಅಲೌಕಿಕವಾದಿಗಳು ಏನ್ ಹೇಳ್ತಾರೆ? ಓ ಇಲ್ಲ ಇಲ್ಲ, ಆತ್ಮನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ. ಗುಣಾತ್ಮಕವಾಗಿ ಇಬ್ಬರು ಎಲ್ಲಾ ಗುಣಗಳನ್ನು ಹೊಂದಿದ್ದಾರೆ. ಆದ್ರೆ ಪ್ರಮಾಣದಲ್ಲಿ ಪರಮಾತ್ಮ ಆತ್ಮಗಿಂತ ಬಹಳ ಶ್ರೇಷ್ಠ. ಹ್ಮ್ ಅರೆ ಈ ಎಲ್ಲ ಊಹಾಪೋಹಗಳು ಕೂಡ ನಾವು ಭಕ್ತಿಯೋಗದ ಪ್ರಕ್ರಿಯೆ ಮೂಲಕ ಕೃಷ್ಣನನ್ನ ಸಾಕ್ಷಾತ್ಕರಿಸ್ಕೊಂಡ ತಕ್ಷಣ ಎಲ್ಲಾ ಊಹಾಪೋಹ ನಾಶವಾಗೋಗುತ್ತೆ. ಬೇರೆ ಯಾವ ತತ್ವವೂ ಇಲ್ಲ, ಯಾವ ಜ್ಞಾನವೂ ಇಲ್ಲ. ಕೃಷ್ಣ ದೇವೋತ್ತಮ ಪರಮ ಪುರುಷ. ಕೃಷ್ಣನಿಂದ ಬರ್ತಾ ಇರೋದು ಅವನ ಶರೀರದ ಕಾಂತಿ, ಅದನ್ನ ಬ್ರಹ್ಮಜ್ಯೋತಿ ಅಂತ ಕರೀತಾರೆ. ಕೃಷ್ಣನ ಭಾಗಶಃ ವಿಸ್ತರಣೆ ಪರಮಾತ್ಮ. ಅವನು ಪ್ರತಿಯೊಂದು ಅಣುವಿನಲ್ಲೂ ಇದ್ದಾನೆ, ಮತ್ತೆ ನಮ್ಮ ಹೃದಯದಲ್ಲೂ ಕೂಡ ಕೂತಿದ್ದಾನೆ. ಈ ಜ್ಞಾನದ ಅನುಭವವಾಗತ್ತೆ ನಮಗೆ. ಹ್ಮ್ ಕೃಷ್ಣ ಸೂರ್ಯ ಸಮ ಮಾಯಾ ಹೋಯ್ ಅಂಧಕಾರ. ಕೃಷ್ಣ ಸೂರ್ಯನಿಗೆ ಸಮ. ಸೂರ್ಯ ಇದ್ದಾಗ ಅಂಧಕಾರ ಇರೋದಿಲ್ಲ. ಮತ್ತೆ ಈ ಪರಮ ಸತ್ಯದ ಬಗ್ಗೆ ಊಹಾಪೋಹಗಳು, ಅವು ಅಂಧಕಾರ. ಹಾಗಾಗಿ ಕೃಷ್ಣನ ಸಾಕ್ಷಾತ್ಕಾರ ಆದ ತಕ್ಷಣ ಈ ಎಲ್ಲ ಅಂಧಕಾರವು ಕೂಡ, ಈ ಊಹಾಪೋಹಗಳೆಲ್ಲವೂ ಕೂಡ ನಾಶವಾಗೋಗುತ್ತೆ. ಹ್ಮ್ ಭಗವತಿಯಲ್ಲಿ ಕೃಷ್ಣ ಹೇಳ್ತಾನೆ. ಹ್ಮ್ ಹ್ಮ್ ತನ್ನ ಭಕ್ತರಿಗೆ ವಿಶೇಷ ಕೃಪೆಯನ್ನು ತೋರೋ ಉದ್ದೇಶದಿಂದ ಕೃಷ್ಣ ತಾ ಹೃದಯದಲ್ಲಿ ಇರೋ ಆ ಅಂಧಕಾರವನ್ನ, ಗಾಢ ಅಂಧಕಾರವನ್ನ ಆ ಜ್ಞಾನದ ಜ್ಯೋತಿಯಿಂದ ಅವನು ನಾಶ ಮಾಡ್ತಾನೆ. ಹೊರಗೆ ಹಾಕ್ತಾನೆ, ಕಿತ್ತಾಕ್ತಾನೆ. ಹಾಗಾಗಿ ಎಲ್ಲ ಜ್ಞಾನದಿಂದ. ಜ್ಞಾನ ಬಹಳ ಮುಖ್ಯವಾದದ್ದು.
ಅರೆ ಭಕ್ತಿಯಲ್ಲಿ ಜ್ಞಾನ, ಆ ಭಕ್ತಿಯೊಳ ಭಕ್ತಿಯಿಂದನೇ ಅದು ಅದ್ರೊಳಗಡೆನೆ ಇದೆ. ಅಂದ್ರೆ ಇವಾಗ ನಾವು ಶ್ರವಣ ಮಾಡ್ತಾ ಇದೀವಿ. ಯಾತಕ್ಕೆ ಶ್ರವಣ ಮಾಡ್ತಾ ಇದೀವಿ? ಕೃಷ್ಣನ ಬಗ್ಗೆ ತಿಳ್ಕೊಳಕ್ಕೆ ಶ್ರವಣ ಮಾಡ್ತಾ ಇದೀವಿ. ಆ ಶ್ರವಣದಿಂದಲೇ ನಮ್ಮ ಹೃದಯದಲ್ಲಿರೋ ಕಲ್ಮಶ ಕಿತ್ತೋಗ್ತಾ ಇರುತ್ತೆ. ಇದು ಭಗವಂತ ತನ್ನ ಭಕ್ತರ ಮೇಲೆ ತೋರ್ತಾ ಇರೋ ವಿಶೇಷ ಕೃಪೆ. ಸುಮ್ಮನೆ ನಾವು ಅದಕ್ಕೆ ಭಾಗವತ ಓದ್ತಾ ಓದ್ತಾ ಓದ್ತಾನೆ ನಮ್ಮ ಹೃದಯ ಸ್ವಚ್ಛವಾಗ್ತಾ ಹೋಗುತ್ತೆ. ಹ್ಮ್ ಹಾಗಾಗಿ ಭಗವಂತಾನೇ ನಮ್ಮ ಹೃದಯವನ್ನ ಸ್ವಚ್ಛ ಮಾಡೋ ಒಂದು ಜವಾಬ್ದಾರಿಯನ್ನ ತಗೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಯಾರು ಕೃಷ್ಣನ ಅಲೌಕಿಕ ಪ್ರೇಮಮಯ ಸೇವೆಯಲ್ಲಿ ತೊಡಗಿದಾರೋ ಅವ್ರು ಯಾವತ್ತೂ ಅಂಧಕಾರದಲ್ಲಿ ಇರಕ್ಕೆ ಆಗಲ್ಲ. ಯಾರೋ ಅಂಧಕಾರದಲ್ಲಿ ಇದ್ದಾರೆ ಅಂದ್ರೆ ಅವರು ಪ್ರೇಮಮಯ ಸೇವೆ ಮಾಡ್ತಾ ಇಲ್ಲ, ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಜವಾದ ಭಕ್ತ ಅಂಧಕಾರದಲ್ಲಿ ಉಳಿಯಕ್ ಸಾಧ್ಯ ಇಲ್ಲ. ಯಾಕಂದ್ರೆ ದದಾಮಿ ಬುದ್ಧಿ ಯೋಗಂ ತಮ್ ಏನ ಮಾಂ ಅಂತಿದೆ. ಭಗವಂತ ಹೃದಯದೊಳಗಿನಿಂದನೇ ತೇನೇ ಬ್ರಹ್ಮ ಹೃದಯ, ಹೃದಯದ ಒಳಗಿನಿಂದನೇ ಅವನು ಜ್ಞಾನೋದಯವನ್ನ ಕೊಡ್ತಾನೆ. ಹಾಗಾಗಿ ಭಕ್ತ ಸಂಪೂರ್ಣವಾದ ಜ್ಞಾನವನ್ನು ಹೊಂದಿರ್ತಾನೆ. ಆ ಅವನು ಓದಕ್ಕೆ ಬರೆಯೋದಕ್ಕೆ ಬರ್ದೇ ಇರುವಂತಹ ವ್ಯಕ್ತಿ ಆಗಿದ್ರು ಕೂಡ ಅವನಿಗೆ ಸಕಲ ಜ್ಞಾನ ಇರುತ್ತೆ. ಯಾಕೆ? ಹೃದಯದ ಮೂಲಕ ಕೃಷ್ಣ ಅದನ್ನ ದಯಪಾಲಿಸ್ತಾನೆ. ಹ್ಮ್ ಮತ್ತೆ ಈ ಪರಿಪೂರ್ಣ ಜ್ಞಾನ ಕೇವಲ ಪರಂಪರೆಯಲ್ಲಿ ಮಾತ್ರ ಬರೋದು. ಅಂದ್ರೆ ಪರಂಪರೆ ಅಂದ್ರೆ ಮೇಲಿಂದ ಕೆಳಗಡೆ ಇಳಿದು ಬರುತ್ತೆ. ಕೃಷ್ಣನಿಂದ ಪ್ರಾರಂಭವಾಗಿ ಬ್ರಹ್ಮನಿಗೆ ಬಂದು, ಬ್ರಹ್ಮನಿಂದ ಮಧ್ವಾಚಾರ್ಯರಿಗೆ, ನಾರದರಿಗೆ ಬಂದು, ನಾರದರಿಂದ ಮಧ್ವಾಚಾರ್ಯರಿಗೆ ಬಂದು, ಇತ್ಯಾದಿ 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 ಕ್ರಮೇಣವಾಗಿ ಅದು ಒಬ್ಬರಾದ್ಮೇಲೆ ಇನ್ನೊಬ್ರು ಗುರುಗಳ ಮೂಲಕ ಬಂದು ಸರಣಿಯಲ್ಲಿ ನಮಗೆ ಬರುತ್ತೆ. ಹಾಗಾಗಿ ಅದು ಪರಿಪೂರ್ಣ ಜ್ಞಾನ. ಅದನ್ನ ಯಾರೂ ಹಾಳು ಮಾಡಲ್ಲ. ಮತ್ತೆ ಹೇಗೆ ಲಭ್ಯವಾಗುತ್ತೆ ನಮಗದು? ಸೇವೆ ಮತ್ತೆ ಶರಣಾಗತಿಯಿಂದ. ಗುರುಗಳಿಗೆ ನಾವು ಶರಣಾಗತರಾಗಿ ಅವರಿಗೆ ಸೇವೆಯನ್ನ ಮಾಡಿದಾಗ ಆ ಜ್ಞಾನ ನಮ್ಮ ಹೃದಯದಲ್ಲಿ ಉದಯವಾಗತ್ತೆ, ಜ್ಞಾನೋದಯವಾಗತ್ತೆ. ಹ್ಮ್ ಹಾಗಾಗಿ ಯಾರಾದ್ರೂ ದೇವರಂದ್ರೇನು, ನಾನೇನು ನಂಬಲ್ಲ ಅನ್ನೋರಿಗೆ ಈ ಜ್ಞಾನ ಲಭ್ಯವಾಗಲ್ಲ. ಯಾಕಂದ್ರೆ ಭಗವಂತ ತನ್ನನ್ನ ತಾನು ಯಾವುದೋ ಒಬ್ಬ ಅಲ್ಪ ಜೀವಿಗೆ ಬಹಿರಂಗ ಮಾಡ್ಕೋತಾನೆ. ನಾವು ಚಾಲೆಂಜ್ ಮಾಡಕ್ಕಾಗಲ್ಲ. ಕೃಷ್ಣ, ನೀನು ನನ್ ಮುಂದೆ ಬಹಿರಂಗ ಮಾಡ್ಕೋ. ಹಾಗಾಗಿ ಭಕ್ತರು ನಮ್ರತೆಯಿಂದ ಇರಬೇಕು. ನಮ್ರತೆಯಿಂದ ಇದ್ರೆ, ಇವಾಗ ಸೂತ ಗೋಸ್ವಾಮಿ ಅವರಿಗೆ ಎಲ್ಲ ನೈಮಿಷಾನಂದ ಋಷಿಗಳು ಹೊಗಳ್ತಾ ಇದ್ದಾರೆ, ನೀವು ನಮ್ರತೆಯಿಂದ ಇದ್ದಿರೋದ್ರಿಂದ ನಿಮ್ಮ ಗುರುಗಳು ನಿಮಗೆ ವಿಶೇಷ ಕೃಪೆಯನ್ನು ಕೊಟ್ಟಿದ್ದಾರೆ, ಜ್ಞಾನೋದಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ರತೆ ಬಹಳ ಮುಖ್ಯ. ಆಗ ನಮಗೆ ಆ ಕೃಪೆ ಭಗವಂತನಿಂದನೇ ಇಳಿದು ಬರುತ್ತೆ. ಆ ಕೃಪೆ ಅಂದ್ರೆ ಜ್ಞಾನ ಮತ್ತೆ ಭಕ್ತಿ, ವೈರಾಗ್ಯ ಎಲ್ಲವೂ ಬರುತ್ತೆ. ಹ್ಮ್ ಈ ಜ್ಞಾನೋದಯ ಬಂದಾಗ ನಮಗೆ ಜಡ ಏನು, ಆತ್ಮ ಏನು, ಇದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಇದು ಅಹಂಕಾರದ ಗಂಟು. ಇದು ಅಹಂಕಾರ. ಅಹಂಕಾರ ಅಂದ್ರೆ ಗುರುತು. ಹುಸಿ ಅಹಂಕಾರ ಅಂದ್ರೆ ತಪ್ಪು ಗುರುತು. ನಾನು ಈ ದೇಹ ಅನ್ನೋ ಒಂದು ಹುಸಿ ಅಹಂಕಾರ ನಾಶವಾಗತ್ತೆ. ಅವಾಗ ನಿಜವಾದ ಅಹಂಕಾರ ಸ್ಥಾಪಿತವಾಗತ್ತೆ. ನಾನು ಆತ್ಮ, ನಾನು ಭಗವಂತನ ಅಂಶ. ಹ್ಮ್ ಮತ್ತೆ ಹ್ಮ್ ಯಾವಾಗ ನಾನು ಆತ್ಮ, ನನ್ನ ಸ್ವಾಮಿ ಭಗವಂತ ಅಂತ ನಾವು ಆ ಒಂದು ಜ್ಞಾನದ ಹಂತಕ್ಕೆ ಬಂದ ತಕ್ಷಣ ಒಬ್ಬ ವ್ಯಕ್ತಿ ಆ ಭಗವಂತನಿಗೆ ಪ್ರೇಮಮಯ ಸೇವೆಯಲ್ಲಿ ತೊಡಗಬೇಕು. ಮತ್ತೆ ಈ ಕರ್ಮದ ಚಕ್ರವನ್ನ ನಿಲ್ಲಿಸ್ಬೇಕು. ಭೌತಿಕ ಅಸ್ತಿತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನದೇ ಆದ ಕರ್ಮದ ಚಕ್ರವನ್ನ ಸೃಷ್ಟಿ ಮಾಡ್ಕೋತಾನೆ ಇದ್ದಾನೆ. ಕರ್ಮದ ಫಲ, ತಿರ್ಗಾ ಇನ್ನೊಂದು ಹೊಸ ಕರ್ಮ, ತಿರ್ಗಾ ಅದರ ಫಲ. ಫಲ ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಈ ಚಕ್ರ ನಡೀತಾನೇ ಇದೆ. ಆ ಚಕ್ರವನ್ನ ನಿಲ್ಲಿಸ್ಬೇಕು. ಹ್ಮ್ ಹಾಗಾಗಿ ಅವನು ಆ ಭಗವಂತನ ಪ್ರೇಮಮಯ ಸೇವೆಯಲ್ಲಿ ತೊಡಗಿದ ತಕ್ಷಣ ಅವನ ಕರ್ಮದ ಚಕ್ರ ನಿಂತೋಗ್ಬಿಡುತ್ತೆ. ಯಾಕಂದ್ರೆ ಆ ಕೆಲಸಗಳಿಂದ, ಅಂದ್ರೆ ಕೃಷ್ಣನಿಗೆ ಮಾಡ್ತಾ ಇರೋ ಕೆಲಸಗಳನ್ನ ಅಕರ್ಮ ಅಂತ ಕರೀತಾರೆ. ಆ ಕೆಲಸದಿಂದ ಯಾವ ಫಲ ಇಲ್ಲ. ಒಳ್ಳೆ ಫಲಾನೂ ಇಲ್ಲ, ಕೆಟ್ಟ ಫಲಾನೂ ಇಲ್ಲ, ಭೌತಿಕವಾದ ಯಾವ ಫಲವೂ ಇಲ್ಲ. ಅರೆ ಇದು ಕೇವಲ ಸಂಪೂರ್ಣವಾಗಿ ಭಕ್ತಿಯಲ್ಲಿ ತೊಡಗಿರುವಂತವ್ರಿಗೆ. ನಾವು ಇಲ್ಲೊಂದು ಕಾಲು ಅಲ್ಲೊಂದು ಕಾಲು ಇಟ್ಟಿದೀವಿ, ಭಕ್ತಿನೂ ಮಾಡ್ತಾ ಇದೀವಿ, ಕರ್ಮನೂ ಮಾಡ್ತಾ ಇದೀವಿ.
ಅವಾಗ ಕರ್ಮದಿಂದ ಬರ್ಬೇಕಾಗಿರೋ ಫಲ ನಮಗೆ ಬರ್ತಾನೆ ಇರುತ್ತೆ. ಅದೇ ಕೇವಲ ಭಕ್ತಿಯಲ್ಲಿ ತೊಡಗಿರೋರು ಶುದ್ಧ ಭಕ್ತರು, ಅವರಿಗೆ ಬೇರೆ ಯಾವ ಕಾರ್ಯಗಳು ಇಲ್ಲ, ಕೇವಲ ಭಕ್ತಿ ಸೇವೆ ಕಾರ್ಯಗಳು. ಅವರು ಕರ್ಮ ಫಲದಿಂದ ಕರ್ಮ ಬಂಧನದಿಂದ ಹೊರಗಡೆ ಬಂದ್ಬಿಡ್ತಾರೆ. ಓಕೆ, ಇಲ್ಲಿಗೆ ನಿಲ್ಸೋಣ. ಮುಂದಿನ ಶ್ಲೋಕ ನಾಳೆ ಅಲ್ಲ, ಸೋಮವಾರ ಮಾಡೋಣ. ಏನಾದ್ರು ಪ್ರಶ್ನೆಗಳಿದ್ಯಾ? ತುಂಬಾ ವಿಷಯಗಳು ಹೇಳಿದೆ ಅನ್ಸುತ್ತೆ ಇವತ್ತು. ಪ್ರಭು ಕೇಳಿಸ್ತಾ ಇಲ್ಲ ನಿಮ್ ವಾಯ್ಸು. ಹರೇ ಕೃಷ್ಣ. ಪ್ರಭು ಹರೇ ಕೃಷ್ಣ. ಹಾ ಹೇಳಿ. ಪ್ರಭು ಕೇಳ್ತಾ ಇದೆ ಪ್ರಭು. ಹಾ ಇವಾಗ ಕೇಳಿಸ್ತಾ ಇದೆ. ಪ್ರಭು ಅದೇ ಪ್ರಭು, ನಾವು ಹಂತವಾಗಿ ಹೋಗುವಾಗ ಹಂಗಂದ್ರೆ ಅದೇ ನಾವು ಈ ಮೆಟೀರಿಯಲ್ ಇದರಲ್ಲಿ ಕೆಲಸ ಅನ್ನೋದು ಬಿಟ್ಬಿಡ್ಬೇಕು ಅಂತ. ಆ ಇವಾಗ ಇದಕ್ಕೆ ನಾವು ಹಂತ ಹಂತವಾಗಿ ಅಂದ್ರೆ, ಇವಾಗ ಸಾಮಾನ್ಯವಾಗಿ ಏನು ಅಂದ್ರೆ 4 ಆಶ್ರಮಗಳಿವೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಹೆಚ್ಚು ಕಡಿಮೆ ಇವಾಗ ಯಾರು ತುಂಬಾ ಜೀವನದಲ್ಲಿ ಬಹಳ ಬೇಗನೆ ಭಕ್ತಿಗೆ ಬಂದಿದ್ರೆ ಅವರು ಆ ಪುರುಷರಾಗಿದ್ರೆ ಅವರು ಬ್ರಹ್ಮಚಾರಿಯಾಗಿ ಉಳಿಬೋದು. ಅವ್ರು ಆಮೇಲೆ ನೇರವಾಗಿ ಸನ್ಯಾಸ ಕೊಟ್ಟೋಗ್ಬೋದು. ಅರೆ ಹೆಚ್ಚಿನ ಜನರು ಯಾರು ಗೃಹಸ್ಥ ಆಶ್ರಮವನ್ನು ಪ್ರವೇಶ ಮಾಡ್ತಾರೋ, ಗೃಹಸ್ಥ ಆಶ್ರಮವನ್ನು ಪ್ರವೇಶ ಮಾಡಬೇಕು, ಗೃಹಸ್ಥ ಆಶ್ರಮವನ್ನ ಆಶ್ರಮದಿಂದ ಹೊರಗಡೆನೂ ಬರಬೇಕು. ಅರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಗೃಹಸ್ಥ ಆಶ್ರಮವನ್ನು ಪ್ರವೇಶ ಮಾಡ್ಬಿಡ್ತೀವಿ, ಅಲ್ಲೇ ಉಳ್ಕೊಂಡ್ಬಿಡ್ತೀವಿ. ಆ ಗೃಹಸ್ಥ ಆಶ್ರಮದಿಂದ ಹೊರಗೆ ಬರೋದು ಅಂದ್ರೆ ಈ ಕೆಲಸ ಕಾರ್ಯಗಳಿಂದ ಹೊರಗಡೆ ಬರೋದು, ನಿಲ್ಲಿಸೋದು, ಕೇವಲ ಭಕ್ತಿ ಸೇವೆಯಲ್ಲಿ ತೊಡಗೋದು. ಅರೆ ಈಗಿನ ಕಾಲದಲ್ಲಿ ನಾವು ಇದನ್ನ ಹೇಳಿದ್ರೆ ಭಕ್ತರಿಗೆ ಅರ್ಥ ಆಗಲ್ಲ. ಇದು ಹೇಗ್ ಸಾಧ್ಯ? ಕೆಲಸ ಕಾರ್ಯಗಳಿಲ್ಲದೆ ನಾವು ಜೀವನ ಮಾಡೋಕ್ಕಾಗಲ್ವಲ್ಲ, ಹೊಟ್ಟೆಪಾಡು. ಅದಕ್ಕೋಸ್ಕರ ಪ್ರಭುಪಾದರು ಕೃಷಿ ಸಮುದಾಯಗಳ ಬಗ್ಗೆ ಹೇಳಿದ್ರು. ಹೊಟ್ಟೆಪಾಡಿಗೆ ಬೇಕಾ? ಊಟ ತಾನೇ ಬೇಕು. ಕೃಷಿ ಸಮುದಾಯಕ್ಕೆ ಬನ್ನಿ, ಊಟ ಸಿಗುತ್ತೆ. ಸಿಟಿಯಲ್ಲಿ ಇದ್ಕೊಂಡು ಕರ್ಮದಲ್ಲಿ ತೊಡಗಬೇಡಿ, ಯಾಕಂದ್ರೆ ಅದು ಶುದ್ಧ ಭಕ್ತಿ ಸೇವೆ ಆಗೋದಿಲ್ಲ, ಮಿಶ್ರ ಭಕ್ತಿ ಆಗತ್ತೆ ಅದು. ಶುದ್ಧ ಭಕ್ತಿ ಸೇವೆ ಅಂದ್ರೆ ನಾವು ಕೇವಲ ಕೃಷ್ಣ ಭಕ್ತಿಯಲ್ಲಿ ತೊಡಗಬೇಕು. ಜೀವನೋಪಾಯಕ್ಕೋಸ್ಕರ ಏನೋ ಒಂದು ಮಾಡ್ಬೋದು, ಆದರೆ ಅದು ಕೂಡ ಸಂಪೂರ್ಣವಾಗಿ ಸಾತ್ವಿಕವಾಗಿರ್ಬೇಕು, ವೈದಿಕವಾಗಿರ್ಬೇಕು. ಹಾಗಾಗಿ ಕೃಷಿ ಸಮುದಾಯಗಳು ಇದು ನಮ್ಮೆಲ್ಲರಿಗೋಸ್ಕರ ಬೇಕಾಗಿರುವಂತ ಇದು ವಿಧಾನ ಮಾರ್ಗ. ಅರೆ ಇವಾಗ ಸ್ವಲ್ಪ ಕ್ರಮೇಣವಾಗಿ ಇಸ್ಕಾನ್ನಲ್ಲಿ ಸ್ವಲ್ಪ ಜಾಗ್ರತೆ ಮೂಡ್ತಾ ಇದೆ ಇದ್ರ ಬಗ್ಗೆ. ಒಳ್ಳೇದು. ಅವಾಗ ಭವಿಷ್ಯದಲ್ಲಿ ನಮ್ಮ ಭಕ್ತರಿಗೆ ಒಂದು ಬೇರೆ ಮಾರ್ಗ ಸಿಗುತ್ತೆ. ಆ ಬೇರೆ ಮಾರ್ಗದಿಂದ ಅವರು ಈ ಭೌತಿಕವಾಗಿ ಕರ್ಮದಲ್ಲಿ ತೊಡಗೋದನ್ನ ನಿಲ್ಲಿಸ್ಬೋದು. ಕೃಷ್ಣ ಪ್ರಭು, ಹಾ, ಕೃಷಿ ಸಮುದಾಯ ಅಂದ್ರೆ ಪ್ರಭು ಈಗ ಅವ್ರಿಗೆ ಭೂಮಿದು ಎಲ್ಲ ಸೌಲಭ್ಯಗಳು ಇಲ್ದಿದಾಗ ಹೆಂಗ್ ಮಾಡ್ಬೇಕು? ಯಾರ ಹತ್ರ ಸೌಲಭ್ಯಗಳಿವೆಯೋ ಅವರು ಸೃಷ್ಟಿ ಮಾಡಬೇಕು ಅವಕಾಶವನ್ನ. ಇವಾಗ ಅದಕ್ಕೆ ಸಿಟಿಯಿಂದ ಹೇಳಿ. ಅದೇ ಸಿಟಿಯಿಂದ ಹೊರಗಡೆ ಬರೋದಕ್ಕೆ ಪ್ಲಾನ್ ಇವಾಗ್ಲಿಂದ ಶುರು ಮಾಡಬೇಕು. ಇವಾಗ ಇಲ್ಲಿ ಕರ್ನಾಟಕದಲ್ಲಿ ಕೃಷಿ ಸಮುದಾಯ ಆಗಬೇಕು ಅಂತ ಇಚ್ಛೆ ಇದೆ. ಎಲ್ಲ ಪ್ರಯತ್ನಗಳನ್ನು ಪ್ರಾರಂಭ ಆಗಿದೆ, ಎಷ್ಟೊಂದು ನಡೀತಾ ಇವೆ. ಇವಾಗ ಇನ್ನೊಂದು ಸಮುದಾಯಗಳು ಅದು ಇನ್ನೂ ಹೆಚ್ಚಾಗಬೇಕು. ಭಕ್ತರು ಬಂದು ಅಲ್ಲಿ ಇದ್ಕೊಂಡು ಕೃಷಿಯಲ್ಲಿ ಗೋರಕ್ಷಣೆಯಲ್ಲಿ ತೊಡಕೊಂಡು ಭಕ್ತಿಯನ್ನ ಮಾಡಿಕೊಂಡು ಜೀವನವನ್ನ ಕಳಿಬೇಕು. ಇದು ಉದ್ದೇಶ. ಅದನ್ನ ಮಾಡದೆ ನಾವು ಸಿಟಿನಲ್ಲೇ ಇರ್ತೀವಿ ಅಂದ್ರೆ ನಾವು ಎಷ್ಟು ಹಣ ಸಂಪಾದನೆ ಮಾಡಿದ್ರು ಸಾಕಾಗಲ್ಲ ನಮಗೆ, ಅಲ್ವಾ? ಪ್ರಭು ಈಗ ಹಂಗಾದ್ರೆ ಪ್ರಭು ನಮ್ಮ ಇಸ್ಕಾನ್ ವತಿಯಿಂದಲೇ ಭೂಮಿ ಇದ್ ಮಾಡಿ ಅಲ್ಲಿ ನಮ್ಮ ಕೆಲ್ಸಕ್ಕೆ ನಾವು ತೊಡಗಿಸ್ಬಿಟ್ಟು ನಮ್ಗೆ ಏನು ಆಹಾರದ ಮಾಮೂಲಿ ಅದೆಲ್ಲ ಸಿಗುತ್ತಲ್ಲ ಪ್ರಭು? ಹೌದು, ಅದು ವ್ಯವಸ್ಥೆ ಆಗ್ಬೇಕು. ಆ ವ್ಯವಸ್ಥೆ ಆಗ್ಬೇಕು. ಅದು ಇಸ್ಕಾನ್ ಮಾಡುತ್ತೋ ಅಥವಾ ನಾವೆಲ್ಲರೂ ಭಕ್ತರು ಸೇರ್ಕೊಂಡು ಮಾಡ್ಬೇಕೋ ಅದು ಪ್ರಶ್ನೆ. ಇಸ್ಕಾನ್ ಇನ್ನೂ ಸದ್ಯಕ್ಕೆ ಅಷ್ಟೊಂದು ಕಂಡ್ಬಿಟ್ಟಿಲ್ಲ ಇದ್ರ ಬಗ್ಗೆ. ಆದ್ರೆ ಇವಾಗ ಉದಾಹರಣೆಗೆ ನಮ್ಮ ಗುರು ಮಹಾರಾಜರು, ಭಕ್ತಿ ವಿಕಾಸ್ ಮಹಾರಾಜರು, ಭಕ್ತಿ ರಾಘವಸ್ವಾಮಿ ಮಹಾರಾಜರು, ವಿದೇಶದಲ್ಲಿ ಶಿವರಾಮ ಸ್ವಾಮಿ ಮಹಾರಾಜರು, ಇವರ ನೇತೃತ್ವದ ಅಡಿಯಲ್ಲಿ ಎಷ್ಟೊಂದು ಕೃಷಿ ಸಮುದಾಯಗಳು ನಡೀತಾ ಇವೆ. ಅದು ಭಕ್ತರ ಪ್ರಯತ್ನ.
ಭಕ್ತರ ಪ್ರಯತ್ನ ಮುಂದುವರಿಬೇಕು. ಇಸ್ಕಾನ್ ಏನೇನೋ ಜಾಗೃತಗೊಂಡು ಆ, ಇವಾಗ ಅದು ನಿಜವಾಗ್ಲೂ ಇಸ್ಕಾನ್ ಒಂದು ಸಂಸ್ಥೆ ಅಷ್ಟೇ. ಅದು ಇವಾಗ ಉದಾಹರಣೆಗೆ ಒಂದು ದೇವಸ್ಥಾನ ಮಾಡಬೇಕು ಅಂದ್ರೆ ಇಸ್ಕಾನ್ ಏನ್ ಮಾಡುತ್ತೆ, ಇಸ್ಕಾನ್ ಪರ್ಮಿಷನ್ ಕೊಡುತ್ತೆ ಅಷ್ಟೇ, ಇನ್ನೇನು ಮಾಡಲ್ಲ. ಇನ್ನು ಮಿಕ್ಕಿದೆಲ್ಲ ಭಕ್ತರೇ ಮಾಡಬೇಕು. ಹಣ ಸಂಗ್ರಹ ಮಾಡೋದು ಭಕ್ತರೇ ಮಾಡಬೇಕು, ದೇವಸ್ಥಾನ ಕಟ್ಟೋದು ಭಕ್ತರೇ ಮಾಡಬೇಕು. ಅದೇ ರೀತಿ ಕೃಷಿ ಸಮುದಾಯ. ಸೊ ಹಾಗಾಗಿ ನಾವು ಅಷ್ಟೊಂದು ಇಸ್ಕಾನಿನ ಮೇಲೆ ಇದಕ್ಕೋಸ್ಕರ ಅವಲಂಬಿತರಾಗಬಾರ್ದು. ನಾವೇ ಇದಕ್ಕೆ ದಾರಿಯನ್ನ ಹುಡುಕೋಬೇಕು. ಆಂಧ್ರದಲ್ಲಿ ಕೂರ್ಮ ಗ್ರಾಮ ಮಾಡಿದ್ದಾರೆ ಪ್ರಭು, ಕೂರ್ಮ ಅದು ಗ್ರಾಮ ಅವರೇ ಇದೆ. ಮಾಡಿರೋದಲ್ಲ? ಹೌದು, ಎಲ್ಲ ಭಕ್ತರೇ ಸೇರ್ಕೊಂಡು ಮಾಡಿರೋದು. ಕೂರ್ಮ ಗ್ರಾಮ ಇಲ್ಲಿ ಚೆನ್ನೈ ಇದರಲ್ಲಿ ತಮಿಳ್ನಾಡಿನಲ್ಲಿ ಕರ್ಮಂದೊರೆ ಇದೆ. ಎಲ್ಲವೂ ಕೂಡ, ಅಥವಾ ಹೆಬ್ರಿನಲ್ಲಿದೆ. ಇವೆಲ್ಲವೂ ಕೂಡ ಭಕ್ತರು ಮಾಡಿರೋ ಪ್ರಯತ್ನ. ಬೆಳಗಾಮಲ್ಲಿ ಹ್ಮ್ ಒಂದು ಮಾಡ್ತಾ ಇದ್ದಾರಲ್ಲ ಪ್ರಭು ಇವಾಗ, ಹಾ, ಬೆಳಗಾಮಲ್ಲಿ. ಅಲ್ಲೂ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಕಡೆ ನಡೀತಾ ಇದೆ. ಇವಾಗ ಇನ್ನೂ ಹೆಚ್ಚಾಗ್ಬೇಕು. ಎಲ್ಲಾ ಭಕ್ತರಿಗೂ ಒಂದು ಅವಕಾಶ ಸಿಗ್ಬೇಕು. ಇವಾಗ ಕರ್ನಾಟಕದಲ್ಲಿರೋರು ಬೇರೆ ಕಡೆ ಹೋಗಿ ಮಾಡೋಕ್ಕಾಗಲ್ಲ, ಕರ್ನಾಟಕದಲ್ಲೇ ಮಾಡಬೇಕು. ಯಾಕಂದ್ರೆ ನೀರು, ಭೂಮಿ, ಆ, ಎಲ್ಲ ಒಂದು ನಾವು ಅದಕ್ಕೆ ಒಗ್ಗೊಂಡ್ಬಿಟ್ಟಿರ್ತೀವಲ್ಲ, ಅದೇ ವಾತಾವರಣದಲ್ಲಿ ಇರ್ಬೇಕು ನಾವು. ಹಾ. ಸೊ ಪ್ರಯತ್ನ ಮಾಡೋಣ ಎಲ್ಲರೂ. ಹ್ಮ್. ಹರೇ ಕೃಷ್ಣ. ಓಕೆ, ಇನ್ಯಾರಿಗಾದ್ರು ಏನಾದ್ರು ಪ್ರಶ್ನೆ, ಸಲಹೆ? Oh, very nice session, Prabhu. Thank you so much. ಹರೇ ಕೃಷ್ಣ. ಓಕೆ, ಇನ್ನೇನು ಇಲ್ವಾ? ಮುಗಿಸೋಣ. ಓಕೆ. ಶ್ರೀಮದ್ ಭಾಗವತಂ ಕಿ ಜಯ.